ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಹಿಂದಿನ ಉಪನ್ಯಾಸದಲ್ಲಿ ಉನ್ನತ ಶಿಕ್ಷಣದ ಬಗ್ಗೆ ಮೊದಲ ಉಪನ್ಯಾಸದಲ್ಲಿ ಪ್ರಾಚೀನ ಭಾರತದಲ್ಲಿ ಉನ್ನತ ಶಿಕ್ಷಣದ ವಿಕಾಸದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ, ಚರ್ಚೆಯನ್ನು ಮಾಡಿದ್ವಿ. ಇಂದು ಉನ್ನತ ಶಿಕ್ಷಣದ ಎರಡನೇ ಉಪನ್ಯಾಸದಲ್ಲಿ ತಾವುಗಳು ಎವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಆ್ಯಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ, ಸ್ವತಂತ್ರೋತ್ತರ ಭಾರತದಲ್ಲಿ ಉನ್ನತ ಕಲಿಕೆ ಮತ್ತು ಸಂಶೋಧನೆಯ ವಿಕಾಸ ಯಾವ ರೀತಿಯಾಗಿದೆ ಅನ್ನುವುದನ್ನು ನಾವು ಈ ಉಪನ್ಯಾಸದಲ್ಲಿ ತಿಳಿತಾ ಇದ್ದೇವೆ. ನಾವು ಇದನ್ನು ಆರಂಭಿಸುವ ಮೊದಲು ಒಂದು ಸ್ವಲ್ಪ ಹಿಂದೆ ಏನು ನಾವು ಎಲ್ಲಿಗೆ ನಿಲ್ಲಿಸಿದ್ವಿ ಅಂತ ರೀಕ್ಯಾಪ್ ನೋಡಿಕೊಂಡ್ರೆ ನಿಮಗೆ ನೆನಪು ಬರುತ್ತೆ. ನಾವಲ್ಲಿ ಮಾಡರ್ನಿಟಿ ಬಗ್ಗೆ, ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ, ಮೆಕ್ಯಾಲೆ ಮಿನಿಟ್ ಬಗ್ಗೆ, ವುಡ್ಸ್ ಡಿಸ್ಪ್ಯಾಚ್ನ ಒಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೆ. ವಿಶ್ವವಿದ್ಯಾಲಯಗಳು ಆರಂಭವಾದಂಥದ್ದು 1857ನಲ್ಲಿ ಹೇಗೆ 3 ವಿಶ್ವವಿದ್ಯಾಲಯಗಳು ಆರಂಭವಾದವು. ಮುಂಬೈ ಮತ್ತು ಮದ್ರಾಸ್, ಕಲ್ಕತ್ತಾಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಾದವು. ಮತ್ತು ಯೂನಿವರ್ಸಿಟಿ ಕಮಿಷನ್, ಇಂಡಿಯನ್ ಯೂನಿವರ್ಸಿಟಿ ಕಮಿಷನ್ ಏನು ಹೇಳ್ತು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಜೊತೆಗೆ ಭಾರತೀಯ ಸಂಸ್ಕೃತಿ ಆಧಾರಿತವಾದಂಥ ಉನ್ನತ ಶಿಕ್ಷಣದ ವಿಷಯಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದೆ. ಅದರಲ್ಲಿ ಮುಖ್ಯವಾಗಿ ಮದನ್ ಮೋಹನ ಮಾಳವೀಯ ಅವರ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಬಗ್ಗೆ 1916ರಲ್ಲಿ ಆರಂಭವಾದಂಥ ಆ ವಿಶ್ವವಿದ್ಯಾಲಯದ ಬಗ್ಗೆ ನಿಮಗೆ ಹೇಳಿದ್ದೆ. ಮತ್ತು ಹೇಗೆ ಅದು ಒಂದು ಸಾಂಪ್ರದಾಯಿಕತೆಯನ್ನು, ಸಂಸ್ಕೃತಿಯನ್ನು ಬೆಳೆಸಲು ಪ್ರಯತ್ನ ಮಾಡ್ತು 1920ರ ಸುಮಾರಿನಲ್ಲಿ ಅಂತ ಹೇಳಿ ನಿಮಗೆ ಹೇಳಿದ್ದೆ. ಜೊತೆಗೆ ವಿಶ್ವಭಾರತಿ ವಿಶ್ವವಿದ್ಯಾನಿಲಯ ರವೀಂದ್ರನಾಥ್ ಟ್ಯಾಗೋರ್ ಅವರು 1921ರಲ್ಲಿ ಆರಂಭ ಮಾಡಿದರು. ಅದು ಹೇಗೆ ಒಂದು ಆಧ್ಯಾತ್ಮಿಕ, ನೈಸರ್ಗಿಕ, ನಿಸರ್ಗವಾದದ ನೆಲೆಯಲ್ಲಿ ಶಿಕ್ಷಣವನ್ನು, ವ್ಯಕ್ತಿತ್ವವನ್ನು ರೂಪಿಸಬೇಕು ಅಂತ ಹೇಳಿ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ವಿಚಾರಗಳನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು 1921ರ ಸುಮಾರಿನಲ್ಲಿ ಹೇಳಿದರು ಅನ್ನೋದನ್ನು ಕೂಡ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅದರ ಮೇಲೆ ಹಲವಾರು ಪ್ರಶ್ನೆಗಳು ಬರ್ಬೋದು. ಬಹಳ ಮುಖ್ಯವಾದ ಕಾಲಘಟ್ಟಕ್ಕೆ ನಾವು ಈಗ ಬರ್ತಾ ಇದ್ದೇವೆ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಹಲವಾರು ಹೋರಾಟಗಾರರ ಫಲವಾಗಿ, ಹಲವಾರು ಸತ್ಯಾಗ್ರಹಗಳ ಕಾರಣವಾಗಿ, ಹಲವಾರು ದಂಗೆಗಳು, ಹೋರಾಟಗಳು, ಉಪವಾಸ, ನಿರಂತರವಾದಂಥ ಪ್ರತಿಭಟನೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತು. 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ದೊರಕಿತು. ಆ ನಂತರದಲ್ಲಿ ಒಂದು ಹೊಸ ಭಾರತದ ಉದಯ ಆರಂಭವಾಯಿತು. ಒಂದು ಹೊಸ ಶಕೆ ಆರಂಭವಾಯಿತು. ಒಂದು ಹೊಸ ಕಾಲಘಟ್ಟ ನಮ್ಮಲ್ಲಿ ಆರಂಭವಾಯಿತು. ಸ್ವಾತಂತ್ರ್ಯ ಸಿಕ್ಕೊಡನೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗ್ತಾರೆ ಮತ್ತು ಈ ದೇಶದಲ್ಲಿ ಒಂದು ಹೊಸ ಶಿಕ್ಷಣದ ದಿಕ್ಸೂಚಿಯನ್ನು ರೂಪಿಸಬೇಕಾದಂಥ ಜವಾಬ್ದಾರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಮೇಲೆ ಬರುತ್ತೆ. ಇದೊಂದು ಚಾರಿತ್ರಿಕವಾದಂಥ ಇತಿಹಾಸ. ತಾವು ಅದನ್ನೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಓದಿದ್ದೀರ. ಮತ್ತು ಉನ್ನತ ಶಿಕ್ಷಣಕ್ಕೆ ತಾವು ಬರುವುದಾದರೆ 1947ರ ನಂತರದಿಂದ 2000 ಇಸವಿಯವರೆಗೆ ಈ ಒಂದು ಕಾಲಘಟ್ಟವನ್ನು ನಾವು ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯನ್ ಡೆವಲಪ್ಮೆಂಟ್ಸ್ ಅಂಥೇಳಿ ಪರಿಗಣಿಸಬೇಕಾಗಿದೆ. ಹಾಗೆ ನೋಡಿದರೆ ಉನ್ನತ ಶಿಕ್ಷಣವನ್ನು ಇವತ್ತಿನವರೆಗೆ ಮೊನ್ನೆ ತಾನೇ ಆದಂತಹ 2019 ರಾಷ್ಟ್ರೀಯ ಶಿಕ್ಷಣ ನೀತಿಯವರೆಗೂ ಕೂಡ ತಾವು ಅವಲೋಕನವನ್ನು ಮಾಡಬೇಕು. ಆದರೆ ಸ್ವತಂತ್ರ ಭಾರತದಲ್ಲಿ ಯಾವ್ಯಾವ ಕಾಲಘಟ್ಟಗಳಲ್ಲಿ ಯಾವ್ಯಾವ ರೀತಿಯಾದಂಥ ಬೆಳವಣಿಗೆಗಳು ನಡೆದಿವೆ, ಯಾವ್ಯಾವ ಕಮಿಷನ್ಸ್ಗಳು ಬಂತು, ಯಾವ್ಯಾವ ಕಮಿಟಿಗಳು ಬಂತು, ಆಯೋಗಗಳು ಬಂತು ಮತ್ತು ಯಾವ್ಯಾವ ನೀತಿಗಳು ಬಂದಿದೆ ಮತ್ತು ಅವುಗಳು ಹೇಗೆ ಭಾರತದಲ್ಲಿ ಉನ್ನತ ಶಿಕ್ಷಣ ನಡಿಬೇಕು ಅನ್ನೋದನ್ನು ಹೇಳಿವೆ ಅನ್ನೋದನ್ನು ತಾವು ಆಳವಾಗಿ ಅಭ್ಯಾಸ ಮಾಡಬೇಕಾಗಿದೆ. ಸ್ಪರ್ಧಾರ್ಥಿಗಳೇ, ತಾವು ಬಹಳಷ್ಟು ಸರಿ ಓದುವಾಗ ಬಹಳ ಮೇಲ್ಮಟ್ಟದಲ್ಲಿ ಓದ್ಕೊಂಡು ಬಿಟ್ಟರೆ ಪ್ರಶ್ನೆಗಳನ್ನು ಉತ್ತರಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಈ ಸ್ವತಂತ್ರೋತ್ತರ ಭಾರತದಲ್ಲಿ ಬಹಳಷ್ಟು ಬದಲಾವಣೆಗಳು ನಮ್ಮ ಭಾರತದಲ್ಲಿ ಶಿಕ್ಷಣದ ದೃಷ್ಟಿಯಿಂದ ಬಂದಿವೆ. ಅತ್ಯಂತ ಹೆಚ್ಚು ಗುಣಾತ್ಮಕವಾದ ಶಿಕ್ಷಣ ನೀಡುವ ದೃಷ್ಟಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಬಂದಿವೆ, ನೀತಿಗಳು ಬಂದಿವೆ, ಅಮೆಂಡ್ಮೆಂಟ್ಸ್, ವಿ ಹ್ಯಾವ್ ಗಾಟ್ ತಿದ್ದುಪಡಿಗಳು ಬಂದಿವೆ, ವಿ ಹ್ಯಾವ್ ಗಾಟ್ ಪಾಲಿಸೀಸ್, ವಿ ಹ್ಯಾವ್ ಗಾಟ್ ಪ್ರೋಗ್ರಾಮ್ಸ್, ವಿ ಹ್ಯಾವ್ ಗಾಟ್ ಕಮಿಷನ್ಸ್, ವಿ ಹ್ಯಾವ್ ಗಾಟ್ ಕಮಿಟೀಸ್, ವೇರಿಯಸ್ ಡೆವಲಪ್ಮೆಂಟ್ಸ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ಇಂಡಿಯಾ. That's why as aspirant of GATE examination, this examination you must concentrate on in detail about these exams, these developments of higher education in India. ಆದ್ದರಿಂದ ನೀವು ಪ್ರತಿಯೊಂದು ಅಂಶಗಳನ್ನು ಬಹಳ ಕೂಲಂಕುಷವಾಗಿ ನೋಡಬೇಕಾದಂಥ ಅಗತ್ಯತೆ ಇದೆ. ಈ ಸಂದರ್ಭದಲ್ಲಿ, ಈ ಉಪನ್ಯಾಸದಲ್ಲಿ ನಾವು 50 ವರ್ಷಗಳ ಒಂದು ಜರ್ನಿಯನ್ನು, ಪ್ರಯಾಣವನ್ನು, ಒಂದು ಬೆಳವಣಿಗೆಗಳನ್ನು ಅವಲೋಕನ ನೋಡ್ತಾ ಹೋಗೋಣ ಮತ್ತು ಅವುಗಳನ್ನು ಪ್ರತಿಯೊಂದು ಅಂಶಗಳ ಮೇಲೆ ಒಂದೊಂದು ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಇರ್ತವೆ. ನಾನು ಕಳೆದ ಕೆಲವು ವರ್ಷಗಳಿಂದ ಈ ಪತ್ರಿಕೆಯನ್ನು ನೋಡ್ತಾ ಬಂದಿದ್ದೇನೆ. ಇಲ್ಲಿ ಏನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ನಾವು ಉಪನ್ಯಾಸದಲ್ಲಿ, ಪ್ರತಿಯೊಂದು ಅಂಶಗಳು ಸಾಕಷ್ಟು ಬಾರಿ ಪರೀಕ್ಷೆಯ ವಸ್ತುವಾಗಿ ಬಂದಿರೋದನ್ನು ನಾವು ನೋಡಿದ್ದೇವೆ.
If you review your old question papers, you will find these all concepts there. So thereby a minute observation of the content aspect given in this curriculum, you have to observe and you have to find out answers. ಆದ್ದರಿಂದ ನೀವು ಬಹಳಷ್ಟು ಸೂಕ್ಷ್ಮವಾಗಿ ಅವಲೋಕನಗಳನ್ನು ನೀವು ಒಂದು ಕಾಲಾನುಕ್ರಮಣಿಕೆಯಲ್ಲಿ ನೋಡ್ತಾ ಹೋಗಬೇಕು, ಅವುಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು ಮತ್ತು ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪರೀಕ್ಷೆಯಲ್ಲಿ ಅನ್ನೋದನ್ನು ಗಮನಿಸಿ ನೀವು ಉತ್ತರಗಳನ್ನು ನೀಡಬೇಕಾಗಿದೆ. 1947ರ ನಂತರದಲ್ಲಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು 1948ರಲ್ಲಿ ಒಂದು ಆಯೋಗವನ್ನು ರೂಪಿಸ್ತಾರೆ. ಅದಕ್ಕೆ ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅಂತೇಳಿ ಕರೀತಾರೆ. ಅದಕ್ಕೆ ಉನ್ನತ ಶಿಕ್ಷಣ ಆಯೋಗ ಅಂತೇಳಿ ಕರೀತಾರೆ, ಭಾರತೀಯ ಉನ್ನತ ಶಿಕ್ಷಣ ಆಯೋಗ ಅಂತ ಕರೀತಾರೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ವಾಸ್ ಚೇರ್ಮನ್ ಆಫ್ ದಿಸ್ ಕಮಿಷನ್. ದಿಸ್ ವಾಸ್ ಸೆಟ್ ಬೈ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಬ್ಬ ತತ್ವಜ್ಞಾನದ ಪ್ರಾಧ್ಯಾಪಕರು, ಅತ್ಯಂತ ಮೇಧಾವಿಗಳು ಆಗಿರ್ತಕ್ಕಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನೇ ಭಾರತದ ಉನ್ನತ ಶಿಕ್ಷಣದ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ 1948ರಲ್ಲಿ. 1948-49ರಲ್ಲಿ ತಮ್ಮ ವರದಿಯನ್ನು ಅವರು ಸರ್ಕಾರಕ್ಕೆ ನೀಡ್ತಾರೆ. ಸ್ವತಂತ್ರ ಭಾರತದ ಅತ್ಯಂತ ಮಹತ್ವದ ಚಾರಿತ್ರಿಕ ದಾಖಲೆ ಉನ್ನತ ಶಿಕ್ಷಣ ಆಯೋಗ. ಭಾರತದಲ್ಲಿ ಒಂದು ದಿಕ್ಸೂಚಿಯನ್ನು ಅದು ಹಾಕ್ಕೊಡ್ತು, ಒಂದು ಮೈಲುಗಲ್ಲುಗಳನ್ನು ಅದು ಸ್ಥಾಪಿಸ್ತು, ಮುನ್ನೋಟವನ್ನು ಕೊಡ್ತು. ಇವತ್ತಿಗೂ ಕೂಡ ಭಾರತದ ಉನ್ನತ ಶಿಕ್ಷಣ ಈ ರಾಧಾಕೃಷ್ಣನ್ ಅವರ ಕಮಿಷನನ್ನು ಆಧಾರದ ಮೇಲೆ ರೂಪಿತಗೊಳ್ತಾ ಬಂದಿರೋದನ್ನು ನಾವು ಚಾರಿತ್ರಿಕವಾಗಿ ನೋಡ್ಬೋದಾಗಿದೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಮೂಲಾಗ್ರವಾಗಿ ಭಾರತದ ಉನ್ನತ ಶಿಕ್ಷಣದ ಪದ್ಧತಿ ಹೇಗಿರಬೇಕು, ಇಲ್ಲಿರುವ ಸಮಸ್ಯೆಗಳು ಏನು, ಯಾವ ಅಂಶಗಳನ್ನು ನಾವು ವಿಸ್ತರಿಸಬೇಕು ಅಂಥೇಳಿ ಬಹಳ ವಿಸ್ತೃತವಾದ ತಮ್ಮ ವರದಿಯನ್ನು ಕೊಟ್ಟರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ಗೆ ವೇರಿಯಸ್ ರೆಕಮೆಂಡೇಷನ್ಸ್ ಫಾರ್ ಹೈಯರ್ ಎಜುಕೇಷನ್. ಇನ್ನೊಂದು ಅಂಶವನ್ನು ಗಮನಿಸಿ ಮುಂದೆ ಹೋಗೋಣ. ಸ್ವತಂತ್ರ ಭಾರತದಲ್ಲಿ ನಮಗೆ ಪ್ರಾಥಮಿಕ ಶಾಲೆಯ ಕುರಿತು ಆಯೋಗ ರಚನೆ ಆಗಲಿಲ್ಲ, ಮಾಧ್ಯಮಿಕ ಶಿಕ್ಷಣದ ಕುರಿತು ರಚನೆ ಆಗಲಿಲ್ಲ. 52-53ನಲ್ಲಿ ಮೊದಲು ಯಾರು ಕಮಿಷನ್ ಬಂತು. ಆದರೆ ನೀವು ಗಮನಿಸಬೇಕು, ಸ್ವತಂತ್ರ ಭಾರತದಲ್ಲಿ ಮೊದಲು ಉನ್ನತ ಶಿಕ್ಷಣಕ್ಕೆ ಒಂದು ಆಯೋಗ ರಚನೆಯಾಯಿತು. ಅದಕ್ಕೆ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ಅಂತೇಳಿ ಕರೀತಾರೆ. ಆ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗ ಹಲವಾರು ಶಿಫಾರಸುಗಳನ್ನು ನೀಡಿದೆ. ಆ ಶಿಫಾರಸುಗಳು ಏನೇನಿದ್ವು ಅನ್ನೋದನ್ನು ಇವತ್ತು ನಾವು ನೋಡೋಣ. ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ಅಬ್ಸರ್ವ್ಡ್ ದ್ಯಾಟ್ large majority of students admitted to universities are ill-equipped. ಒಂದು ಮಹತ್ವದ ಅಬ್ಸರ್ವೇಷನನ್ನು ಈ ಕಮಿಷನ್ ಮಾಡ್ತು. ಉನ್ನತ ಶಿಕ್ಷಣಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ಸೇರ್ಪಡೆ ಆಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಬಹಳಷ್ಟು ಜನ ವಿದ್ಯಾರ್ಥಿಗಳು, ಪ್ರವೇಶ ಪಡೆದಿರುವಂಥ ವಿದ್ಯಾರ್ಥಿಗಳು ಅವರು ಸಶಕ್ತರಾಗಿಲ್ಲ, ಅವರು ಸಿದ್ಧಗೊಂಡಿಲ್ಲ, ಅವರು ಆ ಹಂತದಲ್ಲಿ ಶಿಕ್ಷಣವನ್ನು ಪಡೆಯುವಷ್ಟು ಪ್ರಬುದ್ಧತೆಯನ್ನು ಹೊಂದಿಲ್ಲ. ಈ ಅಂಶವನ್ನು ಗಮನಿಸಬೇಕಾಗಿದೆ ಎನ್ನುವ ಒಂದು ಅಬ್ಸರ್ವೇಷನನ್ನು ಈ ಉನ್ನತ ಶಿಕ್ಷಣ ಆಯೋಗ ಮಾಡ್ತು. ದಿಸ್ ಈಸ್ ದಿ ಅಬ್ಸರ್ವೇಷನ್ ಮೇಡ್ ಬೈ ರಾಧಾಕೃಷ್ಣನ್ ಕಮಿಷನ್ ದಟ್ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಅಡ್ಮಿಟೆಡ್ ಟು ಯೂನಿವರ್ಸಿಟೀಸ್ ಆರ್ ಇಲ್ ಇಕ್ವಿಪ್ಡ್. ಸೊ ದೆರ್ ಈಸ್ ಅ ಪ್ರಾಬ್ಲಮ್ ಇನ್ ದಿ ಪ್ರೀವಿಯಸ್ ಸ್ಟೇಜಸ್ ಆಫ್ ಲರ್ನಿಂಗ್. ಈ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಆಗುತ್ತಿರುವಂತಹ ಸಂದರ್ಭದಲ್ಲಿ ಅದಕ್ಕಿಂತ ಹಿಂದಿನ ಶಿಕ್ಷಣದಲ್ಲಿ, ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣದಲ್ಲಿ ಸಮಸ್ಯೆಗಳಿವೆ ಅನ್ನುವುದನ್ನು ಆಯೋಗ ನೋಟಿಸ್ ಮಾಡ್ತು, ಕಂಡುಹಿಡಿತು. ನೀಡ್ ರ್ಯಾಡಿಕಲ್ ಚೇಂಜಸ್ ಇನ್ ಸೆಕೆಂಡ್ರಿ ಎಜುಕೇಷನ್ ಅಂತ ಹೇಳ್ತು. ಮಾಧ್ಯಮಿಕ ಶಿಕ್ಷಣದಲ್ಲಿ ಒಂದು ಬದಲಾವಣೆ ಬೇಕು, ಅಮೂಲಾಗ್ರ ಬದಲಾವಣೆಗಳನ್ನು ಮಾಡಬೇಕು, ಮಾರ್ಪಾಡುಗಳನ್ನು ಮಾಡಬೇಕು. ಆ ನಂತರವೇ ಅವರನ್ನು ಉನ್ನತ ಶಿಕ್ಷಣಕ್ಕೆ ಸೇರಿಸಬೇಕು. ಸ್ಕೂಲ್ ಎಜುಕೇಷನ್ ಇಸ್ ವೀಕೆಸ್ಟ್ ಲಿಂಕ್ ಇನ್ ಎಜುಕೇಷನ್ ಮೆಷಿನರಿ. ಒಂದು ಶಿಕ್ಷಣದ ಯಂತ್ರದಲ್ಲಿ, ಶಿಕ್ಷಣದ ಒಂದು ಚಲನೆಯಲ್ಲಿ, ಸರಪಳಿಯಲ್ಲಿ ಅತ್ಯಂತ ಕಳಪೆಯಾದ ಕೊಂಡಿಯಾಗಿದೆ ಶಾಲಾ ಶಿಕ್ಷಣ ಅಂತ ಹೇಳಿ ರಾಧಾಕೃಷ್ಣನ್ ಆಯೋಗ ಅಬ್ಸರ್ವ್ ಮಾಡಿದೆ. ಅವ್ರು ಹೇಳ್ತಾರೆ, ಈ ಶಾಲಾ ಶಿಕ್ಷಣದಲ್ಲಿ ನಮ್ಮ ಒಟ್ಟು ಭಾರತೀಯ ಶಿಕ್ಷಣದಲ್ಲಿ ಶಾಲಾ ಶಿಕ್ಷಣದ ಹಂತ ಅತ್ಯಂತ ಕಳಪೆಯಾದ ಕೊಂಡಿಯಾಗಿದೆ. ಆ ಮೂಲಕ ಸಶಕ್ತವಾದ ಒಂದು ಶಿಕ್ಷಣದ ಸರಪಣಿಯನ್ನು ನಮಗೆ ರೂಪಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಅಬ್ಸರ್ವೇಷನನ್ನು ಅವರು ಮಾಡಿದ್ದಾರೆ. ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಬ್ಸರ್ವ್ ದಿ ಇಲ್-ಇಕ್ವಿಪ್ಡ್ ಸಿಸ್ಟಮ್ ಆಫ್ ಸ್ಕೂಲ್ ಎಜುಕೇಷನ್ ಆಫ್ ದ್ಯಾಟ್ ಸ್ಟೇಜ್. ಅದಕ್ಕಾಗಿ ಯಾವ್ಯಾವ ಅಂಶಗಳನ್ನು ತರಬೇಕು ಅನ್ನೋದನ್ನು ಕೂಡ ಅವರು ಶಿಫಾರಸನ್ನು ಮಾಡ್ತಾರೆ. ಆ ನಂತರದಲ್ಲಿಯೇ ಇದರ ಪರಿಣಾಮವಾಗಿ ಮುಂದೆ ತಕ್ಷಣದಲ್ಲಿ 1952-53ರಲ್ಲಿ ಕೇಂದ್ರ ಸರ್ಕಾರ ಮಾಧ್ಯಮಿಕ ಶಿಕ್ಷಣ ಆಯೋಗವನ್ನು ರೂಪಿಸಿತು. ಟು ಸ್ಟ್ರೆಂಥನ್ ಸೆಕೆಂಡ್ರಿ ಎಜುಕೇಷನ್ ಮೊದಲಿಯಾರ್ ಕಮಿಷನ್ ಬಂತು. ಅದು ಆ ಹಂತದ ಶಿಕ್ಷಣವನ್ನು ಸಶಕ್ತಗೊಳಿಸೋದಕ್ಕೆ ಹಲವಾರು ಶಿಫಾರಸುಗಳನ್ನು ನೀಡಿತು ಅನ್ನೋದು ಒಂದು ಚಾರಿತ್ರಿಕ ಇತಿಹಾಸ. ನಾನು ಅದಕ್ಕೆ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಯಾಕಂದರೆ ನಾವು ಉನ್ನತ ಶಿಕ್ಷಣದ ಪತ್ರಿಕೆಯನ್ನು ಗಮನಿಸಬೇಕಾಗಿದೆ.
ಉನ್ನತ ಶಿಕ್ಷಣದ ಬಗ್ಗೆ ನಾವು ಉತ್ತರಗಳನ್ನು ಹುಡುಕಬೇಕಾಗಿದೆ. ಆದರೆ ಮೊದಲಿಯಾರ್ ಆಯೋಗ ಯಾವುದಾಗಿತ್ತು, ಯಾವ ವಿಷಯದ ಮೇಲೆ ಮೊದಲಿಯಾರ್ ಶಿಕ್ಷಣ ಆಯೋಗ ಬಂತು ಅಂತ ನಿಮಗೆ ಪರೀಕ್ಷೆಯಲ್ಲಿ ಬರ್ಬೋದು. ಮಾಧ್ಯಮಿಕ ಶಿಕ್ಷಣ ಆಯೋಗಕ್ಕೆ ಅದು ಸಂಬಂಧಿಸಿತ್ತು, ಯಾವ ವರ್ಷದಲ್ಲಿ ಮಾಧ್ಯಮಿಕ ಶಿಕ್ಷಣ ಆಯೋಗ ಬಂತು ಅಂತ ಪ್ರಶ್ನೆ ಬರ್ಬೋದು. ಅಂದರೆ ನಾವು ಭಾರತದ ಶಿಕ್ಷಣ ಇತಿಹಾಸದಲ್ಲಿ ಚಾರಿತ್ರಿಕವಾಗಿ ನಡೆದಿರುವಂಥ ಯಾವ ವಿಷಯಗಳನ್ನು ಕೂಡ ಇಗ್ನೋರ್ ಮಾಡೋದಕ್ಕಾಗೋದಿಲ್ಲ. ನೀವು ಅದನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ನಾವು ಯಾವ ನಿಕಾಯದವರೇ ಆಗಿರಲಿ, ಕಲಾ ನಿಕಾಯದವರಾಗಿರಲಿ, ವಿಜ್ಞಾನ ನಿಕಾಯದವರಾಗಿರಲಿ, ವಾಣಿಜ್ಯ ನಿಕಾಯದವರಾಗಿರಲಿ, ಶಿಕ್ಷಣ ನಿಕಾಯದವರಾಗಿರಲಿ, ಸಮಾಜ ವಿಜ್ಞಾನದವರೇ ಆಗಿರಲಿ, ನಾವು ಭಾರತದ ಚಾರಿತ್ರಿಕ ಇತಿಹಾಸವನ್ನು ತಿಳ್ಕೊಳ್ಬೇಕಾಗಿದೆ, ಅವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೇಕಾಗಿದೆ. ಮತ್ತು ಇವೇ ಪ್ರಶ್ನೆಗಳು, ಈ ಥರದ ನಿಮ್ಮ ಜ್ಞಾನವನ್ನು ಪರೀಕ್ಷಿಸುವ ಪ್ರಶ್ನೆಗಳು ಕೆಸೆಟ್ ಎಕ್ಸಾಮಲ್ಲಿ, ಸೆಟ್ ಎಕ್ಸಾಮಲ್ಲಿ, ನೆಟ್ ಎಕ್ಸಾಮಲ್ಲಿ ಬಂದಿರೋದನ್ನು ನಾವು ನೋಡ್ಬೋದು. ಈ ಪಠ್ಯಕ್ರಮವನ್ನು ಬಿಟ್ಟು ಯಾವ ಪ್ರಶ್ನೆಗಳು ಕೂಡ ಬರೋದಿಲ್ಲ. ಭಾಳಷ್ಟು ಸರಿ ಹಲವಾರು ವಿದ್ಯಾರ್ಥಿ ಮಿತ್ರರು ನಮ್ಮನ್ನು ಕೇಳ್ತಾ ಇರ್ತಾರೆ, ಸರ್ ನಾವು ಏನು ಓದಬೇಕು, ಯಾವ ಪ್ರಶ್ನೆಗಳು ಬರ್ತವೆ, ಹೇಗೆ ನಾವು ಉತ್ತರಿಸಬೇಕು. ಯು ಮಸ್ಟ್ ಪ್ರಿಪೇರ್ ಫಂಡಮೆಂಟಲ್ಸ್, ಯು ಮಸ್ಟ್ ಕಾನ್ಸಂಟ್ರೇಟ್ ಆನ್ ದಿ ಗಿವನ್ ಸಿಲೆಬಸ್ ಬೈ ದಿ UGC ಆ್ಯಂಡ್ ಎಕ್ಸಾಮ್ ಕಂಡಕ್ಟಿಂಗ್ ಅಥಾರಿಟಿ ಕೆಸೆಟ್ಗೆ. ಆ ಪಠ್ಯಕ್ರಮ ಏನಿದೆ ಆ ಪಠ್ಯಕ್ರಮವನ್ನು ಕೇಂದ್ರೀಕರಿಸಿ ಪ್ರಶ್ನೆಗಳು ಬರುತ್ತೆ. ಆಳವಾಗಿ ಅದನ್ನು ನೀವು ಅವಲೋಕಿಸಬೇಕು, ಅವುಗಳ ಪೂರ್ಣ ಜ್ಞಾನವನ್ನು ನೀವು ತಿಳಿದುಕೊಳ್ಳಬೇಕು. ಫಾರ್ ದ್ಯಾಟ್ ಯು ಹ್ಯಾವ್ ಟು ರೆಫರ್ ಫಂಡಮೆಂಟಲ್ ಬುಕ್ಸ್, ಫಂಡಮೆಂಟಲ್ ಮಟೀರಿಯಲ್ಸ್ ಆ್ಯಂಡ್ ಫಂಡಮೆಂಟಲ್ ಸೈಟ್ಸ್. ಈ ತರಹದ ಅಧಿಕೃತವಾದ ಉಪನ್ಯಾಸ ಸರಣಿಯಿಂದ ನಿಮಗೆ ಆ ಲಾಭ ಸಿಗುತ್ತೆ. ಈ ಒಂದು ಉದ್ದೇಶದಿಂದಲೇ ಈ ಒಂದು ಚರ್ಚೆಯನ್ನು ಕೆಸೆಟ್ಗೆ ತಯಾರಿಯನ್ನು ವಿಶ್ವವಿದ್ಯಾನಿಲಯ ಕೊಡ್ತಾ ಇದೆ. ಅಭ್ಯರ್ಥಿಗಳಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ದ್ಯಾಟ್ಸ್ ವೈ he said need radical changes in school, secondary and primary school education. ರ್ಯಾಡಿಕಲ್ ಚೇಂಜ್ ಅಂತ ಹೇಳ್ತಾರೆ ಅವರು. ಬದಲಾವಣೆ, ತೀವ್ರಗತಿಯಾದಂಥ ಒಂದು ಬದಲಾವಣೆ ತರಬೇಕು. ಇಲ್ಲದೆ ಹೋದರೆ ಉನ್ನತ ಶಿಕ್ಷಣವು ಕಳಪೆಯಾಗುತ್ತದೆ. ಅದನ್ನು ಅಬ್ಸರ್ವ್ ಮಾಡ್ತಾರೆ ಮತ್ತು ಅದಕ್ಕೆ ಬೇಕಾದಂಥ ಪರ್ಯಾಯಗಳನ್ನು ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳಿ ಶಿಫಾರಸುಗಳನ್ನು ಅವರು ಮಾಡಿದ್ದಾರೆ. ಏಮ್ ಇಸ್ ಟು ಇನ್ನೇಟ್ ಎಬಿಲಿಟಿ ಟು ಲಿವ್ ಆ್ಯಂಡ್ ಟ್ರೈನ್ ಸಿಟಿಸನ್ಸ್ ಫಾರ್ ಡೆಮೋಕ್ರಸಿ ಆ್ಯಂಡ್ ಸೆಲ್ಫ್ ಡೆವಲಪ್ಮೆಂಟ್. ವಾಟ್ ಈಸ್ ದ ಏಮ್ ಆಫ್ ಹೈಯರ್ ಎಜುಕೇಷನ್ ಅಕಾರ್ಡಿಂಗ್ ಟು ಸರ್ವಪಲ್ಲಿ ರಾಧಾಕೃಷ್ಣನ್? According to Sarvepalli Radhakrishnan, the aim of higher education is to innate ability to live. ಜೀವಿಸುವುದನ್ನು ಕಲಿಬೇಕು, ಬದುಕಲು ಕಲಿಯಬೇಕು. ನಮ್ಮ ಬದುಕನ್ನು ನಾವೇ ನಿರ್ಮಿಸಿಕೊಳ್ಳುವ ಸಾಮರ್ಥ್ಯವನ್ನು ಉನ್ನತ ಶಿಕ್ಷಣ ನೀಡಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಆ ಶಿಕ್ಷಣವನ್ನು ನಾವು ನೀಡಬೇಕು. ಆ್ಯಂಡ್ ಟ್ರೈನ್ ಸಿಟಿಸನ್ಸ್ ಫಾರ್ ಡೆಮೋಕ್ರಸಿ ಆ್ಯಂಡ್ ಸೆಲ್ಫ್ ಡೆವಲಪ್ಮೆಂಟ್. ಪ್ರಜಾಪ್ರಭುತ್ವಕ್ಕಾಗಿ ನಾಗರಿಕರನ್ನು ಸಿದ್ಧಗೊಳಿಸಿ. ವಾಟ್ ಈಸ್ ದ ಏಮ್ ಆಫ್ ಹೈಯರ್ ಎಜುಕೇಷನ್? ಉನ್ನತ ಶಿಕ್ಷಣದ ಗುರಿ ಅಂಕ ಗಳಿಸುವುದಲ್ಲ, ಉನ್ನತ ಶಿಕ್ಷಣದ ಗುರಿ ಪದವಿ ಗಳಿಸುವುದಷ್ಟೇ ಅಲ್ಲ, ಉನ್ನತ ಶಿಕ್ಷಣದ ಗುರಿ ಮೇಲ್ಮಟ್ಟದ ಶಿಕ್ಷಣ ಪಡ್ಕೊಳ್ಳೋದಲ್ಲ. ಉನ್ನತ ಶಿಕ್ಷಣದ ಗುರಿ ಅದರ ಜೊತೆಯಲ್ಲಿ ಟ್ರೈನಿಂಗ್ ದಿ ಸಿಟಿಸನ್ಸ್ ಫಾರ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನಾಗರಿಕರನ್ನು ಸಿದ್ಧಗೊಳಿಸುವುದು ಉನ್ನತ ಶಿಕ್ಷಣದ ಗುರಿಯಾಗಿರಬೇಕು ಅಂತ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳ್ತಾ ಇದ್ದಾರೆ. ಅವರ ಕಮಿಷನ್ನಲ್ಲಿ ಅದನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಸೆಲ್ಫ್ ಡೆವಲಪ್ಮೆಂಟ್, ಸ್ವಾವಲಂಬನೆ, ಸ್ವಬೆಳವಣಿಗೆ, ತಾನು ಒಬ್ಬನೇ ಬೆಳಿಬೇಕು, ತಾನು ಸಶಕ್ತನಾಗಬೇಕು, ಸ್ವಾವಲಂಬಿಯಾಗುವಂಥ ಉನ್ನತ ಶಿಕ್ಷಣ ಬೇಕಾಗಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಈ ಚಾರಿತ್ರಿಕ ಅಂಶವನ್ನು ತಾವು ಗಮನಿಸಬೇಕಾಗಿದೆ. ಸೊ ದ ಹೈಯರ್ ಎಜುಕೇಷನ್ ಮಸ್ಟ್ ಡೆವಲಪ್ ಇನ್ನೇಟ್ ಎಬಿಲಿಟೀಸ್. ಒಬ್ಬ ಉನ್ನತ ಶಿಕ್ಷಣದ ಅಭ್ಯರ್ಥಿಯಲ್ಲಿ ಇರುವಂಥ ಹುದುಗಿರುವಂಥ ಸಾಮರ್ಥ್ಯಗಳನ್ನು ಬೆಳೆಸಬೇಕು ಮತ್ತು ಅವನನ್ನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಶಕ್ತ ನಾಗರಿಕರನ್ನಾಗಿ ಮಾಡಿಸುವಂತಹ ಸಾಮರ್ಥ್ಯವನ್ನು ಉನ್ನತ ಶಿಕ್ಷಣ ನೀಡಬೇಕು ಮತ್ತು ಆತನನ್ನು ಸ್ವಸಾಮರ್ಥ್ಯವುಳ್ಳ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋದು ಅವರ ಗುರಿಯಾಗಿತ್ತು. ರಾಧಾಕೃಷ್ಣನ್ said, give importance for study of agriculture. Agriculture is backbone of Indian economy, Indian society. ಭಾರತದ ಬೆನ್ನೆಲುಬು ಕೃಷಿ. ಭಾರತ ಕೃಷಿ ಪ್ರಧಾನವಾದಂಥ ದೇಶ. ಕೃಷಿಯ ಬಗ್ಗೆ ಉನ್ನತ ಶಿಕ್ಷಣವನ್ನು ನೀಡಿ ಅಂಥೇಳಿ ರಾಧಾಕೃಷ್ಣನ್ ಆಯೋಗದಲ್ಲಿ ಶಿಫಾರಸನ್ನು ಮಾಡ್ತಾರೆ. ಕೃಷಿ ಶಿಕ್ಷಣವನ್ನು ನಾವು ಬೆಳೆಸಬೇಕು, ಕೃಷಿ ತಂತ್ರಜ್ಞಾನವನ್ನು ಬೆಳೆಸಬೇಕು, ಕೃಷಿ ಕಾಲೇಜುಗಳನ್ನು ಬೆಳೆಸಬೇಕು ಮತ್ತು ಗಿವ್ ಇಂಪಾರ್ಟೆನ್ಸ್ ಫಾರ್ ಅಗ್ರಿಕಲ್ಚರ್ ವಿಚ್ ಈಸ್ ದಿ ಬ್ಯಾಕ್ಬೋನ್ ಆಫ್ ಇಂಡಿಯನ್ ಸೊಸೈಟಿ. ನಮ್ಮಲ್ಲಿ ಒಂದು ಭೂಮಿ ಇದೆ, ಫಲವತ್ತಾದ ಭೂಮಿ ಇದೆ, ನೀರಾವರಿ ವ್ಯವಸ್ಥೆ ಇದೆ. ವೈಜ್ಞಾನಿಕವಾದ ಕೃಷಿಯನ್ನು ಬೆಳೆಸಲು ಅಧ್ಯಯನದ ಅಗತ್ಯತೆ ಇದೆ, ಸಂಶೋಧನೆಯ ಅಗತ್ಯತೆ ಇದೆ. ಇದನ್ನು ಮನಗಂಡಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ತಮ್ಮ ಆಯೋಗದಲ್ಲಿ ದೇ ಹ್ಯಾವ್ ಗಿವನ್ ಇಂಪಾರ್ಟೆನ್ಸ್ ಫಾರ್ ಅಗ್ರಿಕಲ್ಚರ್. This is one of the important recommendations of Sarvepalli Radhakrishnan. He observed medium of instruction, English should be replaced to Indian languages.
This is one of the important observations you have to note, dear students, dear aspirants of KSET exam. He said, English should be replaced to Indian languages. ಬಹಳ ಮುಖ್ಯವಾದ ಒಂದು ಅಬ್ಸರ್ವೇಷನನ್ನು ಅವರು ಒಂದು ಮಾಡಿದರು, ಕೊಡುಗೆಯನ್ನು ನೀಡಿದರು. ನಮ್ಮ ಮಾಧ್ಯಮ, ಶಿಕ್ಷಣದ ಮಾಧ್ಯಮ ಇಂಗ್ಲೀಷ್ ಆಗಿರಬಾರದು, ಭಾರತೀಯ ಭಾಷೆಗಳಾಗಿರಬೇಕು. ಈ ಇಂಗ್ಲೀಷನ್ನು ಅಲ್ಲಿಂದ ವರ್ಗಾಯಿಸಿಬಿಡಿ. ರಿಪ್ಲೇಸ್ ಇಂಗ್ಲೀಷ್. ಮತ್ತು ಭಾರತೀಯ ಭಾಷೆಗಳೆಂದರೆ ಯಾವುದು? ಕನ್ನಡ, ಹಿಂದಿ, ತಮಿಳು, ಮಲಯಾಳಂ, ಮರಾಠಿ, ಪಂಜಾಬಿ, ಒರಿಯಾ, ಗುಜರಾತಿ, ನಮ್ಮ ಭಾರತದ ಭಾಷೆಗಳನ್ನು ಅವಲೋಕನ ಮಾಡಿ ಅವುಗಳಿಗೆ ಪ್ರಾಧಾನ್ಯತೆಯನ್ನು ನೀಡಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಶುಡ್ ನಾಟ್ ಬಿಕಮ್ ಹರ್ಡಲ್ ಫಾರ್ ದಿ ಲರ್ನರ್ಸ್ ಆಫ್ ಹೈಯರ್ ಎಜುಕೇಷನ್ ಸೆಂಟರ್ಸ್ ಅಂತ ಹೇಳ್ತಾರೆ. ಉನ್ನತ ಶಿಕ್ಷಣದಲ್ಲಿ ಓದಕ್ಕೆ ಬಂದಿರುವಂಥ ಅಭ್ಯರ್ಥಿಗಳಿಗೆ ಮಾತೃಭಾಷೆಯಿಂದ ಶಿಕ್ಷಣ ಸಾಧ್ಯ ಆಗುತ್ತೆ. ಮಾತೃಭಾಷೆಯು ಶಿಕ್ಷಣ ಮಾಧ್ಯಮವಾದರೆ ಅವರ ಸಾಮರ್ಥ್ಯಗಳು ಉತ್ತಮಗೊಳ್ಳುತ್ತವೆ, ಅಭಿವ್ಯಕ್ತಿ ಉತ್ತಮಗೊಳ್ಳುತ್ತದೆ, ಕಲಿಕೆ ಉತ್ತಮಗೊಳ್ಳುತ್ತದೆ ಅನ್ನುವುದನ್ನು ಅವರು ಹೇಳಿದರು. ಆದ್ದರಿಂದ ನೀವು ಉನ್ನತ ಶಿಕ್ಷಣದಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಕಡ್ಡಾಯಗೊಳಿಸಬೇಡಿ ಅನ್ನುವ ಒಂದು ಮಹತ್ವದ ಶಿಫಾರಸನ್ನು ನೀಡಿದರು. ಆ ನಂತರದಲ್ಲಿ ನೀವು ನೋಡಬೇಕು, UGC ಯೂನಿವರ್ಸಿಟಿ ಎಜುಕೇಷನ್ ಕಮಿಷನ್ ರೆಕಮೆಂಡೆಡ್ 12 years ಸ್ಕೂಲ್ ಎಜುಕೇಷನ್ ಆ್ಯಂಡ್ 3 years ಆರ್ಟ್ಸ್ ಆ್ಯಂಡ್ ಸೈನ್ಸ್ ಡಿಗ್ರಿ. ಇದು ಸ್ವತಂತ್ರ ಭಾರತದಲ್ಲಿ ಮಹತ್ವದ ಘಟನಾವಳಿ. ಸ್ವತಂತ್ರ ಭಾರತದ ಶಿಕ್ಷಣ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಧಾಕೃಷ್ಣನ್ ಆಯೋಗ ಹೇಳುತ್ತೆ 12 ವರ್ಷಗಳ ಶಾಲಾ ಶಿಕ್ಷಣ, 12 years ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಆಫ್ಟರ್ ದ್ಯಾಟ್ 3 years ಆಫ್ ಡಿಗ್ರಿ. ಒಂದು ಪದವಿ ಶಿಕ್ಷಣ 3 ವರ್ಷಗಳ ಪದವಿ ಶಿಕ್ಷಣ ಆಗಿರಬೇಕು. 3 ವರ್ಷಗಳ ಪದವಿ ಶಿಕ್ಷಣವನ್ನು ನೀಡಬೇಕು ಅನ್ನುವ ಮಹತ್ವದ ಶಿಫಾರಸನ್ನು ನೀಡಿದಂಥ ಆಯೋಗ ಉನ್ನತ ಶಿಕ್ಷಣ ಆಯೋಗ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆಯೋಗ. ಸಜೆಸ್ಟೆಡ್ ಫಾರ್ ವೊಕೇಶ್ನಲ್ ಕೋರ್ಸಸ್ ಇನ್ ಹೈಯರ್ ಎಜುಕೇಷನ್. ರಾಧಾಕೃಷ್ಣನ್ ಅವರು ತಮ್ಮ ಶಿಫಾರಸುಗಳಲ್ಲಿ ಹೇಳ್ತಾರೆ, ವೃತ್ತಿಪರ ಕೋರ್ಸುಗಳನ್ನು ಉನ್ನತ ಶಿಕ್ಷಣದಲ್ಲಿ ತನ್ನಿ, ವೃತ್ತಿ ಶಿಕ್ಷಣವನ್ನು ತನ್ನಿ. ದ ಆಸ್ಪಿರೆಂಟ್ಸ್ ಆರ್ ದಿ ಸ್ಟೂಡೆಂಟ್ಸ್ ಹೂ ಕಮ್ ಔಟ್ ಫ್ರಮ್ ಯೂನಿವರ್ಸಿಟೀಸ್, ಡಿಗ್ರಿ ಎಜುಕೇಷನ್, ಕಾಲೇಜಸ್, ದೇ ಮಸ್ಟ್ ಗೋ ಫಾರ್ ವೊಕೇಶನಲೈಜೇಷನ್, ಸೆಲ್ಫ್ ಸಫಿಷಿಯನ್ಸಿ. That's why there is a need of vocational courses in higher education. ಉನ್ನತ ಶಿಕ್ಷಣ ಅಂದರೆ ಉನ್ನತವಾದ ಗ್ರಂಥಗಳನ್ನು ಓದಿ ಹೊರಬರುವುದು ಮಾತ್ರವೇ ಅಲ್ಲ, ಅವರು ವೃತ್ತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳಬೇಕು. ಅದಕ್ಕಾಗಿ ವೃತ್ತಿ ಕೋರ್ಸುಗಳನ್ನು, ಶಿಕ್ಷಣ ಕೋರ್ಸುಗಳನ್ನು ಉನ್ನತ ಶಿಕ್ಷಣದಲ್ಲಿ ತರಬೇಕು ಅಂತ ಶಿಫಾರಸು ಮಾಡ್ತಾರೆ. ಆ್ಯಂಡ್ ಹೀ ರೆಕಮೆಂಡ್ಸ್ ಎಕ್ಸ್ಟೆಂಡ್ ಹೈಯರ್ ಎಜುಕೇಷನ್ ಟು ರೂರಲ್ ಏರಿಯಾಸ್. ಗ್ರಾಮೀಣ ಭಾಗಗಳಿಗೆ ಉನ್ನತ ಶಿಕ್ಷಣ ವಿಸ್ತರಿಸಬೇಕು. 1945-46 ಸುಮಾರಿನಲ್ಲಿ ಭಾರತದ ಶಿಕ್ಷಣ ಕೇಂದ್ರಗಳು ನಗರ ಕೇಂದ್ರಿತವಾಗಿದ್ದವು, ಶಿಕ್ಷಣ ಸಂಸ್ಥೆಗಳು ನಗರ ಕೇಂದ್ರಿತವಾಗಿದ್ದವು. ದೊಡ್ಡ ದೊಡ್ಡ ನಗರಗಳಲ್ಲಿ ಮಾತ್ರ ಕಾಲೇಜುಗಳಿದ್ದವು, ವಿಶ್ವವಿದ್ಯಾಲಯಗಳು ಮಹಾನಗರಗಳಲ್ಲಿ ಸ್ಥಾಪನೆಯಾಗಿದ್ದವು. ಆದರೆ ಗ್ರಾಮೀಣ ಭಾಗದ ಓದುಗರಿಗೆ ಉನ್ನತ ಶಿಕ್ಷಣವು ಮರೀಚಿಕೆಯಾಗಿತ್ತು. ದಿಸ್ ವಾಸ್ ಕ್ಲಿಯರ್ಲಿ ಅಬ್ಸರ್ವ್ಡ್ ಬೈ ಸರ್ವಪಲ್ಲಿ ರಾಧಾಕೃಷ್ಣನ್ ಕಮಿಷನ್ ಆ್ಯಂಡ್ ದೇ ಹ್ಯಾವ್ ಸೆಡ್ ಎಕ್ಸ್ಟೆಂಡ್ ಇಟ್ ಫಾರ್ ರೂರಲ್ ಮಾಸಸ್ ಆ್ಯಂಡ್ ದೆನ್ ಟು ಟೀಚ್ ಲೈಫ್ ಆ್ಯಸ್ ಎ ಮೀನಿಂಗ್. ಅವರಿಗೆ ಜೀವನಕ್ಕೆ ಒಂದು ಅರ್ಥವಿದೆ ಅಂತ ಕಲಿಸಿ. ಜೀವನವು ನಿಷ್ಪ್ರಯೋಜಕವಲ್ಲ, ಇದಕ್ಕೊಂದು ಅರ್ಥ ಇದೆ. ಆ ಅರ್ಥ ಬರುವ ಹಾಗೆ ಉನ್ನತ ಶಿಕ್ಷಣವನ್ನು ಮೈಗೂಡಿಸ್ಕೊಳ್ಬೇಕು, ಮೌಲ್ಯಗಳನ್ನು ಮೈಗೂಡಿಸ್ಕೊಳ್ಬೇಕು ಅನ್ನುವ ಒಂದು ಶಿಫಾರಸನ್ನು ಈ ಆಯೋಗ ಮಾಡಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ಟು ಅವೇಕನ್ ದಿ ಇನ್ನೇಟ್ ಎಬಿಲಿಟಿ ಟು ಲೀವ್ ದಿ ಲೈಫ್ ಆಫ್ ಸೋಲ್ ಬೈ ಡೆವಲಪಿಂಗ್ ವಿಸ್ಡಮ್. ಅವರಲ್ಲಿ ಇರುವಂಥ ಆಂತರಿಕ ಸಾಮರ್ಥ್ಯಗಳನ್ನು ಹೊರಗೆಳೆದು, ಅವರ ಸ್ವಸಾಮರ್ಥ್ಯಗಳನ್ನು ಹೊರಗಡೆ ತಂದು ತಮ್ಮ ಜೀವನವನ್ನು ಸರ್ವಾಂಗೀಣ ಮುಕ್ತಗೊಳಿಸುವಂತಹ, ಸ್ವಚ್ಛಂದಗೊಳಿಸುವಂತಹ ಒಂದು ಸಾಮರ್ಥ್ಯವನ್ನು ಉನ್ನತ ಶಿಕ್ಷಣ ಅವರಲ್ಲಿ ತರಬೇಕು. ವಾಟ್ ಈಸ್ ಹೈಯರ್ ಇನ್ ಹೈಯರ್ ಎಜುಕೇಷನ್? ಉನ್ನತ ಶಿಕ್ಷಣದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಉನ್ನತ ಶಿಕ್ಷಣದಲ್ಲಿ ಅತ್ಯಂತ ಶ್ರೇಷ್ಠ ಮೌಲ್ಯಗಳು, ಉನ್ನತ ಶಿಕ್ಷಣದಲ್ಲಿ ಅತ್ಯಂತ ಶ್ರೇಷ್ಠ ಕೌಶಲ್ಯಗಳು, ಸಾಮರ್ಥ್ಯಗಳು ಮತ್ತು ಮಾದರಿಗಳು, ಸಂಶೋಧನಾ ಹಂತಗಳು ಮತ್ತು ಶ್ರೇಷ್ಠ ಮಟ್ಟದ ಜ್ಞಾನದ ಹುಡುಕಾಟ ಉನ್ನತ ಶಿಕ್ಷಣದಲ್ಲಿದೆ. ಅದನ್ನು ಸಾಮಾನ್ಯ ನಾಗರಿಕರಿಗೂ ತಲುಪುವಂತಾಗಬೇಕು ಅಂತ ಅವ್ರು ಹೇಳ್ತಾರೆ. ದೆನ್ ರಾಧಾಕೃಷ್ಣನ್ ಸೈಡ್ ಆಲ್ ಯೂನಿವರ್ಸಿಟೀಸ್ ಶುಡ್ ಬಿ ಕಾನ್ಸ್ಟಿಟ್ಯೂಟೆಡ್ ಆ್ಯಸ್ ಅಟಾನಮಸ್ ಬಾಡೀಸ್. ಪ್ರತಿಯೊಂದು ವಿಶ್ವವಿದ್ಯಾನಿಲಯವು ಒಂದು ಸ್ವಾಯತ್ತವಾದ ಸಂಸ್ಥೆಯಾಗಿರಬೇಕು. ಅಟಾನಮಿ ಫಾರ್ ದಿ ಯೂನಿವರ್ಸಿಟೀಸ್ ವಾಸ್ ರೆಕಮೆಂಡೆಡ್ ಬೈ ಸರ್ವಪಲ್ಲಿ ರಾಧಾಕೃಷ್ಣನ್. ಒಂದು ವಿಶ್ವವಿದ್ಯಾನಿಲಯಕ್ಕೆ ಸ್ವಾಯತ್ತತೆ ಇರಬೇಕು ಅನ್ನೋದನ್ನು ಮೊದಲ ಬಾರಿಗೆ ಅವರು ಹೇಳಿದಂಥದ್ದು. ಇದು ಬಹಳ ಮಹತ್ವದ ಘಟನೆ, ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ದ ಯೂನಿವರ್ಸಿಟೀಸ್ ಶುಡ್ ಬಿ ಟೀಚಿಂಗ್ ಇನ್ಸ್ಟಿಟ್ಯೂಷನ್ಸ್ ರ್ಯಾದರ್ ದೆನ್ ಅಫಿಲಿಯೇಟಿಂಗ್ ಟೈಪ್. ಉನ್ನತ ಶಿಕ್ಷಣದ ವಿಶ್ವವಿದ್ಯಾನಿಲಯಗಳಂದರೆ ಸಂಲಗ್ನತೆಯನ್ನು ಹೊಂದುವ ಸಂಸ್ಥೆಗಳು ಮಾತ್ರ ಆಗಿರಬಾರ್ದು, ಹಲವಾರು ಕಾಲೇಜುಗಳನ್ನು ಹೊಂದಿದ ಒಂದು ಸಂಸ್ಥೆ ಮಾತ್ರ ಆಗಿರಬಾರ್ದು. ಅದು ದ್ಯಾಟ್ ಶುಡ್ ಬಿ ಟೀಚಿಂಗ್ ಇನ್ಸ್ಟಿಟ್ಯೂಷನ್, ಅದು ಒಂದು ಬೋಧಿಸುವ ಸಂಸ್ಥೆ ಆಗಿರಬೇಕು.
ಅಂದರೆ ವಿಶ್ವವಿದ್ಯಾನಿಲಯದಲ್ಲಿ ಬೋಧನೆ ನಡೆಯಬೇಕು, ಸಂಶೋಧನೆ ನಡೆಯಬೇಕು, ವಿಸ್ತರಣೆ ನಡೆಯಬೇಕು, ಹೊಸ ವಿಷಯಗಳ ಪ್ರಸ್ತಾಪ ಆಗಬೇಕು. ಅದಕ್ಕಾಗಿ ಅದನ್ನು ವಿಶ್ವವಿದ್ಯಾನಿಲಯ ಅಂಥೇಳಿ ಕರೀತಾರೆ ಅಂತ ರಾಧಾಕೃಷ್ಣನ್ ಅವರ ಆಯೋಗದಲ್ಲಿ ಹೇಳಲಾಗಿದೆ. ಆ್ಯಂಡ್ ದ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಇನ್ ದಿ ಇಂಡಿಯನ್ ಹಿಸ್ಟ್ರಿ ದಟ್ UGC ಶುಡ್ ಬಿ ಸೆಟಪ್. ಅವ್ರು ಹೇಳ್ತಾರೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗವು ಸ್ಥಾಪನೆ ಆಗಬೇಕು. ಈ ಉನ್ನತ ಶಿಕ್ಷಣ ಸಂಸ್ಥೆಗಳು ಬೆಳಿಬೇಕಂದ್ರೆ ಅವುಗಳಿಗೆ ಧನ ಸಹಾಯದ ಅವಶ್ಯಕತೆ ಇದೆ, ಹಣಕಾಸಿನ ಅವಶ್ಯಕತೆ ಇದೆ. ಈ ಧನ ಸಹಾಯ ಮಾಡೋದಕ್ಕೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅನ್ನೋದನ್ನು ರೂಪಿಸಬೇಕು ಅಂತೇಳಿ ಸರ್ವಪಲ್ಲಿ ರಾಧಾಕೃಷ್ಣನ್ ಕಮಿಷನ್ ಹೇಳುತ್ತೆ. ಹಾಗಾಗಿ ಅಭ್ಯರ್ಥಿಗಳೇ, ಈಗ ನಾನು ಹೇಳಿದಂಥ ಮಹತ್ವದ ವಿಚಾರಗಳನ್ನ ತಾವು ಗಮನದಲ್ಲಿ ಇಟ್ಕೊಂಡು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ರಾಧಾಕೃಷ್ಣನ್ ಆಯೋಗದ ಬಗ್ಗೆ ಒಂದಿಲ್ಲ ಒಂದು ರೀತಿಯ ಪ್ರಶ್ನೆಗಳು ಹಿಂದಿನ ಪರೀಕ್ಷೆಗಳಲ್ಲಿ ಬಂದಿರುವುದನ್ನು ಅಬ್ಸರ್ವ್ ಮಾಡ್ಬೋದು. ಆತ್ಮೀಯರೇ, ಅದಾದ ನಂತರ ನಾವು ನೋಡಬೇಕಾದಂಥದ್ದು ಸ್ವತಂತ್ರ ಭಾರತದಲ್ಲಿ ಕೊಥಾರಿ ಕಮಿಷನ್ 1964 to 66. ಕೊಥಾರಿ ಶಿಕ್ಷಣ ಆಯೋಗ, ಡಾಕ್ಟರ್ DS ಕೊಥಾರಿ ವಾಸ್ ದಿ ಚೇರ್ಮನ್ ಆಫ್ ದಿಸ್ ಕಮಿಷನ್. ಕೊಥಾರಿ ಶಿಕ್ಷಣದ ಆಯೋಗದ ಅಧ್ಯಕ್ಷರು DS ಕೊಥಾರಿ ಅವರಾಗಿದ್ದರು. ಅವರು ಇದು ಬರೀ ಉನ್ನತ ಶಿಕ್ಷಣಕ್ಕೆ ಇದ್ದಂಥ ಕಮಿಷನ್ ಅಲ್ಲ, ಇದು ಒಂದು ಸಾರ್ವತ್ರಿಕವಾದ ಭಾರತೀಯ ಶಿಕ್ಷಣಕ್ಕಾಗಿ ಶಿಫಾರಸುಗಳನ್ನು ನೀಡಿದಂಥ ಕಮಿಷನ್ ಆಗಿತ್ತು. ಇದರಲ್ಲಿ ಕೂಡ ಹಲವಾರು ಮುಖ್ಯವಾದ ಶಿಫಾರಸುಗಳು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ್ದು ಬಂದಿದೆ. ಅದು ಯಾವುದು ಅಂತಂದರೆ ಸ್ಟ್ರಕ್ಚರ್ಡ್ ಡಿಗ್ರಿ ಕೋರ್ಸಸ್ 10+2+3 ಪ್ಯಾಟರ್ನ್. ದಿಸ್ ಈಸ್ ದಿ ಫಸ್ಟ್ ಟೈಮ್ ಕೊಥಾರಿ ಕಮಿಷನ್ 1964-66 suggests that there should be a pattern called 10+2+3, 10+2+3 ಮಾದರಿಯ ಶಿಕ್ಷಣ ಭಾರತದಲ್ಲಿರಬೇಕು. ಭಾರತ ದೇಶದಾದ್ಯಂತ ಏಕರೂಪದ ಶಿಕ್ಷಣ ಇರಬೇಕು. 10 ವರ್ಷಗಳ ಶಾಲಾ ಶಿಕ್ಷಣ, 2 ವರ್ಷಗಳ ಪದವಿ ಪೂರ್ವ ಶಿಕ್ಷಣ ಮತ್ತು 3 ವರ್ಷಗಳ ಪದವಿ ಶಿಕ್ಷಣ ಪದ್ಧತಿಯನ್ನು ರಾಷ್ಟ್ರೀಯ ಶಿಕ್ಷಣ ಪದ್ಧತಿ ಅಂತ ಕರಿಬೇಕು ಅಂತ ಹೇಳ್ತಾರೆ. ದಿಸ್ ಇಸ್ ಇಂಪಾರ್ಟೆಂಟ್ ರೆಕಮೆಂಡೇಷನ್ ಬೈ ಕೊಥಾರಿ ಕಮಿಷನ್ 1964-66. ಹಿಂದಿನ ಹಲವು ಪ್ರಶ್ನೆಗಳಲ್ಲಿ, ಪರೀಕ್ಷೆಗಳಲ್ಲಿ ಈ ಥರದ ಪ್ರಶ್ನೆಗಳು ಬಂದಿವೆ. ಕೊಥಾರಿ ಶಿಕ್ಷಣ ಆಯೋಗ ಈ ಒಂದು 10+2+3 ಮಾದರಿಯನ್ನು ಯಾರು ಶಿಫಾರಸು ಮಾಡಿದರು, ಯಾವ ಆಯೋಗ ಶಿಫಾರಸು ಮಾಡಿತು ಅಂತಂದರೆ ಕೊಥಾರಿ ಕಮಿಷನ್ ಇದನ್ನು ಶಿಫಾರಸು ಮಾಡಿತು. ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ನ್ಯಾಷನಲ್ ಡೆವಲಪ್ಮೆಂಟ್. ರಾಷ್ಟ್ರೀಯ ಬೆಳವಣಿಗೆಗೆ ಶಿಕ್ಷಣವು ಮಹತ್ವವಾದದ್ದು ಅನ್ನುವುದನ್ನು ಹೇಳಿತು. ಒಂದು ದೇಶ ಕೇವಲ ಆರ್ಥಿಕವಾಗಿ ಮಾತ್ರ ಬೆಳೆಯಲು ಸಾಧ್ಯವಿಲ್ಲ, ಒಂದು ದೇಶ ಕೇವಲ ಸಾಮಾಜಿಕವಾಗಿ ಬೆಳೆಯಲು ಸಾಧ್ಯವಿಲ್ಲ. ಒಂದು ದೇಶದ ಪ್ರಗತಿ ಆ ದೇಶದ ಶಿಕ್ಷಣವನ್ನು ಅವಲಂಬಿಸಿದೆ. ದ್ಯಾಟ್ಸ್ ವೈ ಎಜುಕೇಷನ್ ವಿಲ್ ಕಂಟ್ರಿಬ್ಯೂಟ್ ಫಾರ್ ದಿ ನ್ಯಾಷನಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಹಾಗಾಗಿ ಒಂದು ದೇಶದ ಬೆಳವಣಿಗೆಯು, ರಾಷ್ಟ್ರೀಯ ಬೆಳವಣಿಗೆಯು ಶಿಕ್ಷಣದ ಮೇಲೆ ಅವಲಂಬಿತವಾಗಿದೆ ಅನ್ನುವ ಶಿಫಾರಸನ್ನು ಕೊಥಾರಿ ಕಮಿಷನ್ 1964-66 ಅಲ್ಲಿ ಹೇಳಿತು. ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಬೈ ದಿಸ್ ಕಮಿಷನ್ ಈಸ್ ದ್ಯಾಟ್ ಕ್ವಾಲಿಟಿ ಆ್ಯಂಡ್ ರಿಲೆವೆನ್ಸ್ ಆಫ್ ಹೈಯರ್ ಎಜುಕೇಷನ್. ಉನ್ನತ ಶಿಕ್ಷಣದಲ್ಲಿ ಗುಣಾತ್ಮಕತೆ ಇರಬೇಕು ಮತ್ತು ಅದು ಸಮಾಜಕ್ಕೆ ಉಪಯುಕ್ತವಾಗಿರಬೇಕು. ದಟ್ ಮಸ್ಟ್ ಬಿ ರಿಲೆವೆಂಟ್, ಪ್ರಸ್ತುತವಾಗಿರಬೇಕು. ಗುಣಾತ್ಮಕತೆ ಮತ್ತು ಪ್ರಸ್ತುತತೆ ಇವೆರಡು ಉನ್ನತ ಶಿಕ್ಷಣದಲ್ಲಿ ಇರಬೇಕು ಅನ್ನೋದನ್ನು ಶಿಫಾರಸು ಮಾಡಿತು. ಕ್ವಾಲಿಟಿ ಎಜುಕೇಷನ್, ಗುಣಾತ್ಮಕ ಉನ್ನತ ಶಿಕ್ಷಣ. ಎಲ್ಲರೂ ಪದವಿ ಪಡ್ಕೊಂಡ್ರೆ ಸಾಕಾಗೋದಿಲ್ಲ. ಅವರು ಕೌಶಲ್ಯಗಳನ್ನು ಕಲಿತು ಕೌಶಲ್ಯಗಳನ್ನು ಸಾಧಿಸುವಂತಹ ಶಿಕ್ಷಣ, ಉನ್ನತ ಜ್ಞಾನವನ್ನು ಪಡೆದುಕೊಳ್ಬೇಕು. ಅದಕ್ಕೆ ಗುಣಾತ್ಮಕ ಉನ್ನತ ಶಿಕ್ಷಣವನ್ನು ಕೊಥಾರಿ ಆಯೋಗ ಶಿಫಾರಸು ಮಾಡಿದೆ. ಇನ್ಕ್ರೀಸ್ ಇನ್ ಎನ್ರೋಲ್ಮೆಂಟ್ ಆಫ್ ಹೈಯರ್ ಎಜುಕೇಷನ್. ದೇ ಸಜೆಸ್ಟ್ ಉನ್ನತ ಶಿಕ್ಷಣದಲ್ಲಿ ಪ್ರವೇಶಾತಿಯನ್ನು ಹೆಚ್ಚು ಮಾಡಬೇಕು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ರೆಕಮೆಂಡೇಷನ್ಸ್. ದಟ್ ಸಿಸ್ಟಮ್ ಆಫ್ ಸೆಲೆಕ್ಟಿವ್ ಅಡ್ಮಿಷನ್ ಟು ಬಿ ಅಡಾಪ್ಟೆಡ್. ಉನ್ನತ ಶಿಕ್ಷಣಕ್ಕೆ ಸೇರ್ಪಡೆಯಾಗುವವರಿಗೆ ಪ್ರವೇಶಾತಿಯ ಒಂದು ಪದ್ಧತಿಯನ್ನು ಆರಂಭಿಸಬೇಕು. ಹೌ ಟು ಎನ್ರೋಲ್ ದಿ ಸ್ಟೂಡೆಂಟ್ಸ್, ಅಡ್ಮಿಟ್ ದಿ ಸ್ಟೂಡೆಂಟ್ಸ್ ಫಾರ್ ಹೈಯರ್ ಎಜುಕೇಷನ್. ಕಾಲೇಜಸ್ಸಿಗೆ, ವಿಶ್ವವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳನ್ನು ಹೇಗೆ ನೀವು ಸೇರ್ಪಡೆ ಮಾಡ್ಕೋಬೇಕು ಅಂದರೆ ಸಿಸ್ಟಮ್ ಆಫ್ ಸೆಲೆಕ್ಟಿವ್ ಅಡ್ಮಿಷನ್, ಈ ಒಂದು ಆಯ್ಕೆ ಮಾನದಂಡಗಳನ್ನು ಕೂಡ ರೂಪಿಸಬೇಕಂತ ಹೇಳ್ತು. ಅಡಿಕ್ವೇಟ್ ಫಂಡಿಂಗ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಯೂನಿವರ್ಸಿಟೀಸ್, ಇಟ್ಸ್ ಒನ್ ಆಫ್ ದಿ ರೆಕಮೆಂಡೇಷನ್ಸ್. ಒಂದು ವಿಶ್ವವಿದ್ಯಾನಿಲಯಗಳನ್ನು, ಹೊಸ ವಿಶ್ವವಿದ್ಯಾನಿಲಯಗಳನ್ನು ಆರಂಭಿಸುವುದಕ್ಕೆ ನೀವು ಹಣಕಾಸಿನ ಸಾಕಷ್ಟು ಧನ ಸಹಾಯವನ್ನು ನೀಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಈ ಆಯೋಗವು ಶಿಫಾರಸನ್ನು ಮಾಡಿದೆ. ಇಂಪ್ರೂವ್ಮೆಂಟ್ ಆಫ್ ಸ್ಟ್ಯಾಂಡರ್ಡ್ಸ್ ಇನ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಎಟ್ PG ಲೆವೆಲ್. ಸ್ನಾತಕೋತ್ತರ ಹಂತದಲ್ಲಿ ಉತ್ತಮವಾದ ತರಬೇತಿಗೆ ಮತ್ತು ಸಂಶೋಧನೆಗೆ ಮಹತ್ವ ನೀಡಬೇಕು ಅಂತ ಹೇಳುತ್ತೆ ಕೊಥಾರಿ ಆಯೋಗ. ವಿಶ್ವವಿದ್ಯಾನಿಲಯಗಳಿಗೆ ಇದು ಸೂಚನೆಯನ್ನು ಕೊಡುತ್ತೆ. ಸ್ನಾತಕೋತ್ತರದಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ನೀವು ಸೂಕ್ತವಾದ ತರಬೇತಿಯನ್ನು ಕೊಡಿ ಮತ್ತು ಸಂಶೋಧನಾ ಮಾರ್ಗಗಳನ್ನು ಕಲಿಸಿ. ಇದು ಸ್ನಾತಕೋತ್ತರ ಹಂತದಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳುತ್ತೆ. ದೆನ್ ಸಪೋರ್ಟ್ ಫಾರ್ ರಿಸರ್ಚ್ ಇನ್ ಯೂನಿವರ್ಸಿಟೀಸ್.
ಅವರ್ ಯೂನಿವರ್ಸಿಟೀಸ್ ಮಸ್ಟ್ ಕಂಡಕ್ಟ್ ರಿಸರ್ಚ್ ಅಂತ ಹೇಳಿದ್ದು ಕೊಥಾರಿ ಕಮಿಷನ್. ವಿಶ್ವವಿದ್ಯಾಲಯದಲ್ಲಿ ಬರೀ ಪಾಠ ಪ್ರವಚನ ಆದರೆ ಸಾಲೋದಿಲ್ಲ. ವಿಶ್ವವಿದ್ಯಾನಿಲಯಗಳು ಸಂಶೋಧನೆಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು, ಸಂಶೋಧನಾ ಕೇಂದ್ರಗಳನ್ನು ಹೊಂದಬೇಕು ಮತ್ತು ಸಂಶೋಧನೆಯನ್ನು ನಿರಂತರಗೊಳಿಸ್ಕೊಳ್ಬೇಕು ಅನ್ನುವುದಕ್ಕಾಗಿ ಗುಣಾತ್ಮಕ ಸಂಶೋಧನೆಗೆ ಪ್ರಾತಿನಿಧ್ಯ ಇರಬೇಕು ಅಂತ ಹೇಳಿ ಕೊಥಾರಿ ಶಿಕ್ಷಣ ಹೇಳಿದೆ. ಫೆಸಿಲಿಟೀಸ್ ಫಾರ್ ಕರೆಸ್ಪಾಂಡೆನ್ಸ್ ಆ್ಯಂಡ್ ಪಾರ್ಟ್ ಟೈಮ್ ಎಜುಕೇಷನ್, ದೂರ ಶಿಕ್ಷಣ, ಅಂಚೆ ತೆರಪಿನ ಶಿಕ್ಷಣ, ಕರೆಸ್ಪಾಂಡೆನ್ಸ್ ಎಜುಕೇಷನ್ ಅಂತ ಕರಿತೀವಿ. ಯಾರಿಗೆ ನೇರ ಶಿಕ್ಷಣ ಸಾಧ್ಯವಿಲ್ಲ ಅವರು ಅಂಚೆ ತೆರಪಿನ ಶಿಕ್ಷಣವನ್ನು ಮಾಡಲಿ, ಅರೆಕಾಲಿಕ ಶಿಕ್ಷಣವನ್ನು ಮಾಡಲಿ, ಅವರು ಉನ್ನತ ಶಿಕ್ಷಣವನ್ನು ಪ್ರವೇಶ ಮಾಡಲಿ. ಆದ್ದರಿಂದ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸಬೇಕಂತ ಅವ್ರು ಹೇಳ್ತಾರೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಕೊಥಾರಿ ಕಮಿಷನ್ ಹ್ಯಾವ್ ಮೇಡ್. ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಅಭ್ಯರ್ಥಿಗಳೇ. ನ್ಯೂ ಟ್ಯಾಲೆಂಟ್ ಶುಡ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಟೀಚಿಂಗ್ ಪ್ರೊಫೆಷನ್. ಉನ್ನತ ಶಿಕ್ಷಣದಲ್ಲಿ ಟೀಚರ್ಸ್ ಆಗೋದಕ್ಕೆ, ಉಪನ್ಯಾಸಕರಾಗೋದಕ್ಕೆ ಅವರನ್ನು ಆಕರ್ಷಿಸಬೇಕು. ಹೊಸ ಹೊಸ ಪ್ರತಿಭೆಗಳನ್ನು ಬೋಧನಾ ಕ್ಷೇತ್ರದ ಕಡೆಗೆ ಆಕರ್ಷಿಸಬೇಕು. ಅವರಿಗೆ ಉತ್ತಮವಾದ ಸಂಬಳವನ್ನು ನೀಡಬೇಕು, ಉತ್ತಮವಾದಂತಹ ವೇತನವನ್ನು ನಿಗದಿಪಡಿಸಬೇಕು, ಸೇವಾ ಭದ್ರತೆಯನ್ನು ನೀಡಬೇಕು. ಆಗ ಮಾತ್ರ ಉನ್ನತ ಶಿಕ್ಷಣದಲ್ಲಿ ಗುಣಾತ್ಮಕವಾದ ಬೋಧನೆ ಸಾಧ್ಯವಾಗುತ್ತೆ ಎನ್ನುವ ಅಬ್ಸರ್ವೇಷನನ್ನು ಕೂಡ ಅವರು ಮಾಡಿದ್ದಾರೆ. ಇನ್ನು ಒಂದೆರಡು ಶಿಫಾರಸುಗಳನ್ನು ಹೇಳುವುದಾದರೆ, ಸಂಕ್ಷಿಪ್ತವಾಗಿ ಹೇಳುವುದಾದರೆ, ವೊಕೇಶನಲೈಜೇಷನ್ ಆಫ್ ಎಜುಕೇಷನ್, ವೃತ್ತಿಪರ ಶಿಕ್ಷಣ. ಶಿಕ್ಷಣವನ್ನು ವೃತ್ತಿಪರಗೊಳಿಸಿ, ಬರೀ ಓದೋದಕ್ಕೆ ಮಾತ್ರವಲ್ಲ, ಅವರು ಉದ್ಯೋಗ ಆಧಾರಿತ, ವೃತ್ತಿ ಆಧಾರಿತ ಶಿಕ್ಷಣವನ್ನು ರೂಪಿಸಬೇಕು ಅಂತ ಹೇಳಿ ಕೊಥಾರಿ ಕಮಿಷನ್ ಅವರು ರೆಕಮೆಂಡ್ ಮಾಡ್ತಾರೆ. ದೆನ್ ಎಜುಕೇಷನ್ ಫಾರ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್, ದೇಶದ ಅಂತಾರಾಷ್ಟ್ರೀಯ ಹೊಂದಾಣಿಕೆಯನ್ನು, ತಿಳುವಳಿಕೆಯನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಶಿಕ್ಷಣವನ್ನು ವಿಸ್ತರಿಸಬೇಕು. ಇದು ಕೇವಲ ಭಾರತಕ್ಕಾಗಿ ಅಲ್ಲ, ಇದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವಿಸ್ತರಿಸುವಂಥ ಮತ್ತು ನಮ್ಮ ದೇಶದ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು ಬೇರೆ ಬೇರೆ ದೇಶಗಳೊಂದಿಗೆ ಸಂವಾದ ಮಾಡುವಂಥ ಸಾಮರ್ಥ್ಯವನ್ನು ಬೆಳೆಸುವ ಒಂದು ಶಿಕ್ಷಣ ಕ್ರಮವನ್ನು ರೂಪಿಸಬೇಕು ಅನ್ನುವ ಮಾನದಂಡವನ್ನು ಇದು ಹೇಳಿಕೊಟ್ಟಿದೆ. ಅಭ್ಯರ್ಥಿಗಳೇ, ನಾನು ಸ್ವತಂತ್ರ ಭಾರತದಲ್ಲಿ ಎರಡು ಮುಖ್ಯವಾದ ವಿಚಾರಗಳನ್ನು ಹೇಳಿದೆ. ಒಂದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಶಿಫಾರಸುಗಳು ಮತ್ತು ಕೊಥಾರಿ ಕಮಿಷನ್ನ ಶಿಫಾರಸುಗಳು. ನೀವು ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಖಂಡಿತ ನಿಮಗೆ ಈ ಏರಿಯಾಗಳ ಮೇಲೆ ನಾನು ಹೇಳಿದ ರೆಕಮೆಂಡೇಷನ್ಸ್ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆಗಳು ಬರ್ತವೆ. ನೀವು ಅದನ್ನು ಗಮನಿಸಿ, ಅದನ್ನು ಅರ್ಥ ಮಾಡಿಕೊಂಡು ಆಯ್ಕೆಗಳನ್ನು ನೋಡಿ ನಿಮ್ಮ ಉತ್ತರಗಳನ್ನು ಕೊಡಬೇಕು. ಬಹಳ ಮಹತ್ವದ ವಿಷಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೇನೆ. ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ 1986, 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ. ಈ ಹಿಂದೆ ಬಂದಂಥ 1948-49ರ ವಿಶ್ವವಿದ್ಯಾಲಯ ಸಮಿತಿ, ರಾಧಾಕೃಷ್ಣನ್ ಅವರ ಆಯೋಗ, 1964-66ರಲ್ಲಿ ಬಂದಂತಹ ಕೊಥಾರಿ ಕಮಿಷನ್ ಆಯೋಗ. ಆದರೆ ಇದು ಆಯೋಗವಲ್ಲ, ಇದು ನೀತಿ. ದಿಸ್ ಈಸ್ ಪಾಲಿಸಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಮಿಷನ್ ಆ್ಯಂಡ್ ಪಾಲಿಸಿ? ಪಾಲಿಸಿ ಮಸ್ಟ್ ಬಿ ಇಂಪ್ಲಿಮೆಂಟೆಡ್ ಕಂಪಲ್ಸರಿಲಿ. Everyone must obey the policy. This is national policy. 1986ರ ಪಾಲಿಸಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಶಿಕ್ಷಣದಲ್ಲಿ ಅತ್ಯಂತವಾದಂಥ ಬದಲಾವಣೆಯನ್ನು, ಶ್ರೇಷ್ಠ ಬದಲಾವಣೆಯನ್ನು ತಂದುಕೊಟ್ಟಂಥ ನೀತಿ ಇದು. ಇದು ಶಾಲಾ ಶಿಕ್ಷಣ, ವೃತ್ತಿ ಶಿಕ್ಷಣ, ಉನ್ನತ ಶಿಕ್ಷಣ, ವಿವಿಧ ಪ್ರಕಾರದ ಶಿಕ್ಷಣಗಳಲ್ಲಿ ಬದಲಾವಣೆಯನ್ನು ತರುವಂಥ ಒಂದು ಕೆಲಸವನ್ನು ಮಾಡ್ತು. 1985ರ ಸುಮಾರಿನಲ್ಲಿ ಅಂದಿನ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿಯವರು ಈ ವಿಷಯವನ್ನು ಪ್ರಸ್ತಾಪಪಡಿಸಿದರು. ಅವರ ಒಂದು ಆಶಯವಾಗಿತ್ತು. ಆನಂತರ 1986ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮಲ್ಲಿ ಬಂತು. ಇದು ಹಲವಾರು ಬದಲಾವಣೆಗಳನ್ನು ತಂದಿದೆ. ನಾನು ಶಾಲಾ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇಲ್ಲ. ಉನ್ನತ ಶಿಕ್ಷಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವ ಶಿಫಾರಸುಗಳನ್ನು ಹೇಳಿದೆ ಅನ್ನೋದನ್ನು ಮಾತ್ರ ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೇನೆ. ದ ಇಂಪಾರ್ಟೆಂಟ್ ರೆಕಮೆಂಡೇಷನ್ಸ್ ಆರ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಇನ್ ಹೈಯರ್ ಎಜುಕೇಷನ್. ಉನ್ನತ ಶಿಕ್ಷಣದಲ್ಲಿ ಮಾನವ ಸಂಪನ್ಮೂಲವನ್ನು ವೃದ್ಧಿಪಡಿಸಬೇಕು. It is not only the duty of producing graduates. We have to produce human resource. ಮಾನವ ಸಂಪನ್ಮೂಲ, ಸಶಕ್ತವಾದ, ಕೌಶಲ್ಯಭರಿತ, ಶಕ್ತಿಯುಳ್ಳ, ಸಾಮರ್ಥ್ಯವುಳ್ಳ ಮಾನವ ಸಂಪನ್ಮೂಲವನ್ನು ನಾವು ಸೃಷ್ಟಿಸಬೇಕು ಉನ್ನತ ಶಿಕ್ಷಣದಿಂದ. ಉನ್ನತ ಶಿಕ್ಷಣವನ್ನು ಪಡೆದಂಥವರು ಉದ್ಯೋಗ ಸಾಮರ್ಥ್ಯವನ್ನು ಹೊಂದಬೇಕು ಅನ್ನೋದನ್ನು ಇದು ಹೇಳುತ್ತೆ. ಎಜುಕೇಷನ್ ಕಮ್ಸ್ ಅಂಡರ್ MHRD ಅಂತ ಹೇಳುತ್ತೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಅಂಥೇಳಿ ಕೇಂದ್ರದಲ್ಲಿರಬೇಕು. ಕೇಂದ್ರ ಸರ್ಕಾರದ ಉನ್ನತ ಶಿಕ್ಷಣವನ್ನು ನೋಡ್ಕೊಳ್ತಕ್ಕಂಥ ಒಂದು ಸಂಸ್ಥೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ, ಮಿನಿಸ್ಟ್ರಿ ಫಾರ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಇದು ಇಡೀ ಭಾರತದ ಉನ್ನತ ಶಿಕ್ಷಣವನ್ನು ನೋಡಬೇಕು, ಅದನ್ನು ನಿಯಂತ್ರಿಸಬೇಕು ಅಂತ ಒಂದು ಬಾಡಿ ಇರಬೇಕು ಅಂತ 86 ಪಾಲಿಸಿ ಹೇಳುತ್ತೆ. ಇಂಪಾರ್ಟೆಂಟ್ ಈಸ್ ಇನ್ನೋವೇಟಿವ್ ರಿಸರ್ಚ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಉನ್ನತ ಶಿಕ್ಷಣದಲ್ಲಿ
ಸಂಸ್ಥೆಗಳಲ್ಲಿ ಸಂಶೋಧನೆಯನ್ನು ತರಬೇಕು. ನಾವೀನ್ಯ ಸಂಶೋಧನೆಗಳು, ಇನ್ನೋವೇಟಿವ್ ರಿಸರ್ಚಸ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಉನ್ನತ ಶಿಕ್ಷಣ ಸಂಸ್ಥೆಗಳು ಒಂದು ನಾವೀನ್ಯಪೂರ್ಣವಾದಂಥ ಹೊಸ ಸಂಶೋಧನೆಯನ್ನು ಮಾಡಬೇಕು. ಇದು ಬರೀ ಓದು ಬರಹದ ಅಂತ ಅಲ್ಲ ಅನ್ನುವುದನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳಿದೆ. ಅದಕ್ಕಾಗಿ ವೈವಿಧ್ಯಮಯವಾದ ಉನ್ನತ ಶಿಕ್ಷಣ ಕೇಂದ್ರಗಳನ್ನು ರಚನೆ ಮಾಡಲಾಗಿದೆ. ಮುಂದಿನ ಉಪನ್ಯಾಸ ಸರಣಿಯಲ್ಲಿ ಅದರ ಬಗ್ಗೆ ನೀವು ತಿಳ್ಕೊಳ್ತೀರಾ. ಯಾವ 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 ಪ್ರಕಾರದ ಉನ್ನತ ಶಿಕ್ಷಣದ ವಲಯಗಳನ್ನು ಸ್ಥಾಪಿಸಲಾಯಿತು ಭಾರತದಲ್ಲಿ ಅಂತ ಹೇಳಿ, ಯಾವ್ಯಾವ ಉನ್ನತ ಶಿಕ್ಷಣದ ಸಂಸ್ಥೆಗಳಿವೆ, ಅವುಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೊಸ ಸಂಶೋಧನೆಯನ್ನು ಮಾಡುವ ಮೂಲಕ ಆ ಸಂಶೋಧನಾ ಫಲಿತಾಂಶಗಳನ್ನು ಸಮಾಜಕ್ಕೆ ದಾರಿ ಎರಿಬೇಕು ಅಂತ ಹೇಳಿ ಈ ಪಾಲಿಸಿ ಶಿಫಾರಸನ್ನು ಮಾಡಿದೆ. ಟೀಚರ್ ಅಕೌಂಟಬಿಲಿಟಿ ಇನ್ ಹೈಯರ್ ಎಜುಕೇಷನ್. ಟೀಚರ್ಸ್ ಅಕೌಂಟಬಿಲಿಟಿ ಅಂತ ಕರಿತೀವಿ. ನಮ್ಮ ಉತ್ತರದಾಯಿತ್ವ, ಉನ್ನತ ಶಿಕ್ಷಣದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರು ಅಲ್ಲಿ ಒಂದು ಉತ್ತಮ ಗುಣಾತ್ಮಕ ಅಭ್ಯರ್ಥಿಯನ್ನು ತಯಾರು ಮಾಡುವಂಥ ಉತ್ತರದಾಯಿತ್ವವನ್ನು ಹೊಂದಿದ್ದಾರೆ, ವೃತ್ತಿ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಈ ಜವಾಬ್ದಾರಿಯನ್ನು ನಾವು ಹೊರಬೇಕಾಗಿದೆ ಅಂತ ಹೇಳ್ತಾರೆ. ದ್ಯಾಟ್ ಈಸ್ ಕಾಲ್ಡ್ ಟೀಚರ್ ಅಕೌಂಟಬಿಲಿಟಿ. ಸೊ ಯು ಮಸ್ಟ್ understand this. The concept of teacher accountability in higher education, it is recommended by National Policy on Education 1986. Need of investment in higher education. ಉನ್ನತ ಶಿಕ್ಷಣದಲ್ಲಿ ಬಂಡವಾಳ ಹೂಡಿಕೆಯ ಅಗತ್ಯತೆ ಇದೆ ಅಂತ ಅವ್ರು ಹೇಳ್ತಾರೆ. ಯಾಕಂದರೆ ಇಫ್ ಯು ವಾಂಟ್ ಟು ಎಸ್ಟಾಬ್ಲಿಷ್ ಸಿಸ್ಟಮ್ಸ್, ಇಫ್ ಯು ವಾಂಟ್ ಟು ಎಸ್ಟಾಬ್ಲಿಷ್ ಯೂನಿವರ್ಸಿಟೀಸ್, ಹಾಸ್ಟೆಲ್ಸ್, ರಿಸರ್ಚ್ ಸೆಂಟರ್ಸ್, ಬಿಲ್ಡಿಂಗ್ಸ್, ಇಫ್ ಯು ವಾಂಟ್ ಟು ಪ್ರೊವೈಡ್ ಇನ್ಫ್ರಾಸ್ಟ್ರಕ್ಚರ್, ಟೆಕ್ನಾಲಜಿ, ಸ್ಟೂಡೆಂಟ್ ಸಪೋರ್ಟ್ and materials, library, laboratory, internet facilities, modern equipments in education system, evaluation practices in education system, and basic amenities for the students of higher education, you need lot of money. ಭಾರತದ ಉನ್ನತ ಶಿಕ್ಷಣದಲ್ಲಿ ಈ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಬೇಕಾದರೆ ಕೇವಲ ಸರ್ಕಾರಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಸಜೆಸ್ಟ್ ದ್ಯಾಟ್ ದೇರ್ ಇಸ್ ಎ ನೀಡ್ ಆಫ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇನ್ ಹೈಯರ್ ಎಜುಕೇಷನ್. ಖಾಸಗಿ ಬಂಡವಾಳ ಹೂಡಿಕೆಯ ಅಗತ್ಯತೆ ಇದೆ, ಇದರ ಕಡೆಗೆ ಸರ್ಕಾರ ಗಮನಿಸಬೇಕು ಅನ್ನುವ ಒಂದು ಶಿಫಾರಸನ್ನು 1986ರ ಶಿಕ್ಷಣ ನೀತಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾಡಿದೆ. ಆತ್ಮೀಯರೇ, ಬಹಳ ಮಹತ್ವದ ಒಂದು ಘಟನೆಯನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳ್ತು. ಅಟಾನಮಿ ಇನ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್. ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜುಗಳಲ್ಲಿ ಸ್ವಾಯತ್ತತೆ ಇರಬೇಕು. ಸ್ವಾಯತ್ತ ವಿಶ್ವವಿದ್ಯಾನಿಲಯ, ಸ್ವಾಯತ್ತ ಕಾಲೇಜು. ವಾಟ್ ಈಸ್ ಅಟಾನಮಿ ಅಂದರೆ ಒಂದು ಸಂಸ್ಥೆ ತನಗೆ ಬೇಕಿರುವ ಪಠ್ಯಕ್ರಮವನ್ನು ತಾನೇ ರೂಪಿಸಿಕೊಳ್ಳಬಹುದು, ನೀತಿ ನಿಯಮಗಳನ್ನು ರೂಪಿಸಿಕೊಳ್ಳಬಹುದು, ಪರೀಕ್ಷೆಗಳನ್ನು ಕೈಗೊಳ್ಳಬಹುದು, ಫಲಿತಾಂಶವನ್ನು ನೀಡಬಹುದು, ಅಂಕಪಟ್ಟಿಗಳನ್ನು ಕೂಡ ನೀಡಬಹುದು, ಹೊಸ ಶಿಕ್ಷಣ ಕ್ರಮಗಳನ್ನು ಅಳವಡಿಸಿಕೊಳ್ಳಬಹುದು, ಆವಿಷ್ಕಾರ ಮಾಡಬಹುದು. ಇಂತಹ ಸ್ವಾತಂತ್ರ್ಯ ಉಳ್ಳ ಸಂಸ್ಥೆಯನ್ನು ಸ್ವಾಯತ್ತ ಸಂಸ್ಥೆ ಅಂತೇಳಿ ಕರೀತಾರೆ. ಅವಲಂಬನೆ ಇರಕೂಡದು ಅಂತ ಹೇಳ್ತದೆ ಈ ನೀತಿ. ಆದ್ದರಿಂದ ದೇ ಸಜೆಸ್ಟ್ ಫಾರ್ ಅಟಾನಮಿ ಇನ್ ದ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್. ಅಟಾನಮಸ್ ಕಾಲೇಜಸ್ ಅಂತ ಬಂದವು. ಈ ಅಟಾನಮಸ್ ಕಾಲೇಜಸ್ ಅಂತ ಬಂದಿದ್ದು ಕೂಡ ಇದರ ಆಧಾರದ ಮೇಲೆ ಬಂದಿದ್ದು. ಆದ್ದರಿಂದ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಫಾರಸನ್ನು ನೀವು ಗಮನಿಸಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ಓಪನ್ ಲರ್ನಿಂಗ್ ಸಿಸ್ಟಮ್ ಫಾರ್ ಎನ್ಲಾರ್ಜಿಂಗ್ ಅಪಾರ್ಚುನಿಟೀಸ್ ಅಟ್ ಹೈಯರ್ ಎಜುಕೇಷನ್. ಉನ್ನತ ಶಿಕ್ಷಣವನ್ನು ಎಲ್ಲರಿಗೂ ತಲುಪಿಸಬೇಕಾದ್ರೆ ನೀವು ದೂರ ಶಿಕ್ಷಣವನ್ನು ತರಬೇಕು, ಮುಕ್ತ ಶಿಕ್ಷಣವನ್ನು ತರಬೇಕು. ಅದರ ಫಲವಾಗಿಯೇ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ದಿ ವರ್ಲ್ಡ್ ಟುಡೇ. ದೂರ ಶಿಕ್ಷಣಕ್ಕೆ ಇರುವಂಥ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ಈ ಶಿಫಾರಸಿನ ಅನ್ವಯದ ಮೇಲೆ ಆರಂಭಗೊಂಡಿರುವಂಥದ್ದು. ಇವತ್ತು ಜಗತ್ತಿನಾದ್ಯಂತ ತನ್ನ ಅಧ್ಯಯನ ಕೇಂದ್ರಗಳನ್ನು ಅದು ಒಳಗೊಂಡಿದೆ ಮತ್ತು ಒಂದು ಗುಣಾತ್ಮಕ ಶಿಕ್ಷಣವನ್ನು ನೀಡ್ತಾ ಇರುವಂಥ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಇಗ್ನೋ ಅಂತ ಹೇಳ್ತಾರೆ. ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ನೀಡಿದಂಥ ಶಿಫಾರಸಿನ ಅನ್ವಯ ಬಂದಿದೆ. ಅಭ್ಯರ್ಥಿಗಳೇ, ನೀವು ಇದನ್ನು ಗಮನಿಸ್ತಾ ಇರಬಹುದು. ನಿಮ್ಮ ಸುತ್ತ ನಡೀತಿರುವಂತಹ ಈ ಎಲ್ಲ ವಿದ್ಯಮಾನಗಳನ್ನು ತಾವು ನೋಡ್ತಾ ಇರಬೇಕು. ಪತ್ರಿಕೆಗಳಿಂದ ನೋಡಬೇಕು, ಜರ್ನಲ್ಸಿಂದ ನೋಡಬೇಕು, ತಜ್ಞರ ಜೊತೆಗೆ ಸಂವಾದ ಮಾಡಬೇಕು. ಈ ತರಹದ ಉಪನ್ಯಾಸ ಸರಣಿಯನ್ನು ನೀವು ಕೇಳಬೇಕು ಮತ್ತು ನಿಮ್ಮ ಅಧ್ಯಾಪಕರ ಜೊತೆ ಚರ್ಚಿಸಬೇಕು, ನಿಮ್ಮ ಗೆಳೆಯರ ಗುಂಪಿನ ಜೊತೆ ಚರ್ಚಿಸಬೇಕು. ಆಗ ಮಾತ್ರ ನಿಮ್ಮಲ್ಲಿ ವಿಷಯಗಳ ಸ್ಪಷ್ಟತೆ ಬರೋದಕ್ಕೆ ಸಾಧ್ಯ ಇದೆ. ಹಾಗಾಗಿ NPE ಸಜೆಸ್ಟ್ಸ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಫಾರ್ ಇನ್ಸ್ಟಿಟ್ಯೂಷನ್ಸ್. ಉನ್ನತ ಶಿಕ್ಷಣಗಳ ಸಂಸ್ಥೆಗಳನ್ನು ಮೌಲ್ಯೀಕರಿಸುವಂತಹ, ಅವುಗಳ ಸಾಧನೆಯನ್ನು ಮೌಲ್ಯೀಕರಿಸುವಂಥ ಒಂದು ವ್ಯವಸ್ಥೆ ಬರಬೇಕು ಅಂತ ಕೂಡ ಇದು ಶಿಫಾರಸು ಮಾಡುತ್ತೆ. ಸೊ ವಾಟ್ ಕೈಂಡ್ ಆಫ್ ಎಜುಕೇಷನ್ ಈಸ್ ಪ್ರೊವೈಡೆಡ್ ಬೈ ಎ ಇನ್ಸ್ಟಿಟ್ಯೂಷನ್?
ಒಂದು ಉನ್ನತ ಶಿಕ್ಷಣ ಸಂಸ್ಥೆ ಯಾವ ಥರದ ಶಿಕ್ಷಣ ನೀಡ್ತಾ ಇದೆ, ಅದರ ಸಾಧನಾ ಮಟ್ಟ ಎಷ್ಟಿದೆ ಅನ್ನೋದನ್ನು ಅಳೆಯುವಂತಹ ಒಂದು ಮಾಪನ ವ್ಯವಸ್ಥೆ ಬರಬೇಕು ಅನ್ನೋದನ್ನು ಶಿಫಾರಸು ಮಾಡಿದ್ದು 1986 ಪಾಲಿಸಿ. ಆ್ಯಂಡ್ ದೇರ್ ಈಸ್ ಎ ನೀಡ್ ಆಫ್ ಪ್ರೋಗ್ರಾಮ್ ಆಫ್ ಆ್ಯಕ್ಷನ್. ಈ ಕಾರ್ಯಸರಣಿಯನ್ನು ಈ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಇದೆ ಇದು ಯಾವ ಮಟ್ಟಿಗೆ ಜಾರಿಯಾಗಿದೆ ಅನ್ನೋದನ್ನು ನೋಡೋದಕ್ಕೆ ಅದಕ್ಕೊಂದು ಕ್ರಿಯಾ ಯೋಜನೆ ಕೂಡ ಇರಬೇಕು ಅಂತ ಅದು ಶಿಫಾರಸು ಮಾಡುತ್ತೆ. ಇಟ್ ಈಸ್ ನಾಟ್ ಓನ್ಲಿ ದಿಸ್ ಪಾಲಿಸಿ, ಇಟ್ ಮಸ್ಟ್ ಬಿ ಇಂಪ್ಲಿಮೆಂಟೆಡ್ ಕಂಪಲ್ಸರಿಲಿ. ದ್ಯಾಟ್ಸ್ ವೈ ದೇರ್ ಇಸ್ ಎ ನೀಡ್ ಆಫ್ ಇಂಟ್ರಿಮ್ ಮೆಕ್ಯಾನಿಸಮ್ ಟು ಚೆಕ್ ವಾಟ್ ಎಕ್ಸ್ಟೆಂಟ್ ದಿ ಪಾಲಿಸಿ ಮ್ಯಾಟರ್ಸ್ ವೇರ್ ಇಂಪ್ಲಿಮೆಂಟೆಡ್ ಬೈ ದಿ ಸಿಸ್ಟಮ್. ಇದನ್ನು ನೋಡೋದಕ್ಕೋಸ್ಕರ ನಮ್ಮ ದೇಶದಲ್ಲಿ ಒಂದು ಕ್ರಿಯಾ ಯೋಜನೆ ಇರಬೇಕು, ಕ್ರಿಯಾ ಕಾರ್ಯಕ್ರಮ ಇರಬೇಕು. ಅದರ ಮಾನಿಟರಿಂಗ್ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಮಾತ್ರ ಇದರಲ್ಲಿ ನೀಡಿದ ಶಿಫಾರಸುಗಳು ಜಾರಿಯಾಗ್ತವೆ ಅನ್ನುವುದನ್ನು ಕೂಡ ಹೇಳ್ತು. ಅಭ್ಯರ್ಥಿಗಳೇ, ಇಲ್ಲಿದೆ ಒಂದು ಆಸಕ್ತಿಕರವಾದಂಥ ವಿಷಯ. ನೀವೇನು ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರಿ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ NET ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಫ್ಯಾಕಲ್ಟಿ ಅಟ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ ಈಸ್ ರೆಕಮೆಂಡೆಡ್ ಬೈ NPE 1986. ಇವತ್ತೇನು ನೀವು ಪರೀಕ್ಷೆಗೆ ತಯಾರು ಮಾಡ್ತಾ ಇದ್ದೀರಾ, ಈ ಥರದ ನೆಟ್ ಪರೀಕ್ಷೆ ಇರಬೇಕು ಅಂತ ಹೇಳಿದಂಥ ನೀತಿ ರಾಷ್ಟ್ರೀಯ ಶಿಕ್ಷಣ ನೀತಿ. ನಮ್ಮ ದೇಶದಲ್ಲಿ ಉನ್ನತ ಶಿಕ್ಷಣದಲ್ಲಿ ಕಾಲೇಜುಗಳಲ್ಲಿ, ಪದವಿ ಕಾಲೇಜುಗಳಲ್ಲಿ, ಅನುದಾನಿತ ಕಾಲೇಜುಗಳಲ್ಲಿ ಅಧ್ಯಾಪಕರಾಗೋರಿಗೆ ಒಂದು ಅರ್ಹತಾ ಪರೀಕ್ಷೆ ಇರಬೇಕು. ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಇರಬೇಕು, ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಇರಬೇಕು. ಅವೆರಡೂ ಕೂಡ ಸಮಾನವಾದಂಥ ಪ್ರಾತಿನಿಧ್ಯವನ್ನು ಹೊಂದಿವೆ. ಅವುಗಳನ್ನು ಪಾಸು ಮಾಡಿದಂಥ ಅರ್ಹತೆಯನ್ನು ಪಡೆದಂಥ ಅಭ್ಯರ್ಥಿಗಳು ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಲು ಕನಿಷ್ಠ ಅರ್ಹತೆಯನ್ನು ಪಡ್ಕೊಳ್ತಾರೆ. ಅವರು ಅದನ್ನು ಪ್ರವೇಶವನ್ನು ಪಡೆಯಬಹುದು. ಅಧ್ಯಾಪಕರಾಗೋದಕ್ಕೆ ಅರ್ಹತೆ ಬೇಕು. ಅದನ್ನು ನಿರ್ಧರಿಸಿದಂಥದ್ದು, ರೆಕಮೆಂಡ್ ಮಾಡಿದ್ದು ಯಾವುದಪ್ಪ ಅಂದರೆ 1986 ಪಾಲಿಸಿ. ಒಂದೆರಡು ಪರೀಕ್ಷೆಗಳ ಸಂದರ್ಭದಲ್ಲಿ ಈ ಪ್ರಶ್ನೆ ಬಂದಿದೆ, ವಿಚ್ ಕಮಿಷನ್ ರೆಕಮೆಂಡೆಡ್ ಫಾರ್ NET ಎಕ್ಸಾಮ್ಸ್ ಎಟ್ ಹೈಯರ್ ಎಜುಕೇಷನ್ ಅಂತ ಹೇಳಿ. ಇದನ್ನು ತಾವು ಗಮನಿಸಬೇಕು, ಬಹಳ ಮಹತ್ವದ ಘಟನಾವಳಿ. ಇನ್ನೊಂದಷ್ಟು ವಿಷಯಗಳನ್ನು ನಾನು ರಿವಿಷನ್ ಮಾಡಲಿಕ್ಕೆ ಬರ್ತಾ ಇದ್ದೇನೆ. ಅಕಾಡೆಮಿಕ್ ಸ್ಟಾಫ್ ಕಾಲೇಜಸ್ ಫಾರ್ ಇನ್ ಸರ್ವಿಸ್ ಟ್ರೈನಿಂಗ್. ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಧ್ಯಾಪಕರಿಗೆ ಅವರ ಸಾಮರ್ಥ್ಯಗಳನ್ನು, ಅವರ ವೃತ್ತಿ ಸಾಮರ್ಥ್ಯಗಳನ್ನು ಪುನರ್ಮನನ ತರಬೇತಿಯನ್ನು ಮಾಡಬೇಕು. ರಿಫ್ರೆಷರ್ ಕೋರ್ಸಸ್, ಹೊಸದಾಗಿ ನೇಮಕಗೊಳ್ತಕ್ಕಂಥ ಅಧ್ಯಾಪಕರಿಗೆ ಪರಿಚಯ ಕಾರ್ಯಕ್ರಮಗಳನ್ನು ಮಾಡಬೇಕು. ಓರಿಯೆಂಟೇಷನ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ರಿಫ್ರೆಷರ್ ಪ್ರೋಗ್ರಾಮ್ಸ್, ಇವುಗಳನ್ನು ಮಾಡೋದಕ್ಕೋಸ್ಕರ ಅಕಾಡೆಮಿಕ್ ಸ್ಟಾಫ್ ಕಾಲೇಜಸ್ ಇರಬೇಕು, ಶೈಕ್ಷಣಿಕ ಕಾಲೇಜುಗಳಿರಬೇಕು, ತರಬೇತಿ ಕಾಲೇಜುಗಳಿರಬೇಕು ಅಂತ ಹೇಳ್ತಾರೆ. ಇನ್ ಸರ್ವಿಸ್ ಟ್ರೈನಿಂಗ್ ಆಗಿ ಸೇವಾನಿರತ ಶಿಕ್ಷಣವನ್ನು ನೀಡುವಗೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಶಿಫಾರಸು ಮಾಡ್ತು. ಆಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿ 1986, ಪ್ರೋಗ್ರಾಮ್ ಆಫ್ ಆ್ಯಕ್ಷನ್ 1992 ಅದರ ಆಧಾರದ ಮೇಲೆ 1992ರಲ್ಲಿ ಕೇಂದ್ರ ಸರ್ಕಾರ ಪ್ರೋಗ್ರಾಮ್ ಆಫ್ ಆ್ಯಕ್ಷನನ್ನು ಕೂಡ ಜಾರಿಗೆ ಮಾಡ್ತು. ನಾನು ಹಿಂದೆ ಹೇಳಿದೆ, ಉನ್ನತ ಶಿಕ್ಷಣವು ಸದೃಢಗೊಳ್ಳೋದಕ್ಕೆ ಖಾಸಗಿಯವರ ಸಹಭಾಗಿತ್ವ ಬೇಕು ಅಂತ ಹೇಳಿ, ಖಾಸಗಿಯವರ ಬಂಡವಾಳ ಹೂಡಿಕೆ ಬೇಕು ಅಂಥೇಳಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಆನ್ ಹೈಯರ್ ಎಜುಕೇಷನ್ ಒಂದು ವಿಷಯವಾಗಿ ಚರ್ಚೆ ಆಯಿತು. ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ಕಮಿಷನನ್ನು, ಒಂದು ರಿಪೋರ್ಟನ್ನು ಮಾಡಲಾಯಿತು 2000 ಇಸ್ವಿನಲ್ಲಿ. ಅದಕ್ಕೆ ಅಂಬಾನಿ ಬಿರ್ಲಾ ರಿಪೋರ್ಟ್ ಅಂತ ಕರೀತಾರೆ. ಇಟ್ ಸ್ಪೀಕ್ಸ್ ಅಬೌಟ್ ದಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಆನ್ ಹೈಯರ್ ಎಜುಕೇಷನ್. ಅಭ್ಯರ್ಥಿಗಳೇ, ನೀವು ಗಮನಿಸಬೇಕು, ಸ್ವತಂತ್ರ ನಂತರದಲ್ಲಿ 1948-49ರಿಂದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆಯೋಗ, ಆ ನಂತರದಲ್ಲಿ ಕೊಥಾರಿ ಕಮಿಷನ್ 1964-66ರಲ್ಲಿ, ರಾಷ್ಟ್ರೀಯ ಶಿಕ್ಷಣ ನೀತಿ 1986ರಲ್ಲಿ, ಈ ಡೆವಲಪ್ಮೆಂಟ್ಗಳ ಜೊತೆಗೆ ಇತ್ತೀಚೆಗೆ 2019ರಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತೆ ಜಾರಿಯಾಗಿದೆ. ಉನ್ನತ ಶಿಕ್ಷಣದಲ್ಲಿ ಆಮೂಲಾಗ್ರ ಬದಲಾವಣೆಗಳು ಬಂದಿದೆ. ಭಾರತದಲ್ಲಿ ಹಲವಾರು ಪ್ರಕಾರದ ವಿಶ್ವವಿದ್ಯಾಲಯಗಳು ಕೆಲಸವನ್ನು ಮಾಡ್ತಾ ಇವೆ, ಹಲವಾರು ಕೋರ್ಸ್ಗಳು ಬರ್ತಾ ಇವೆ. UGC ಅಥವಾ MHRD ಶಿಕ್ಷಕರ ನೇಮಕಾತಿಯಲ್ಲಿ, ಉನ್ನತ ಶಿಕ್ಷಣದಲ್ಲಿ ಮತ್ತು ಸಂಶೋಧನೆಯಲ್ಲಿ, ಈ ಉನ್ನತ ಶಿಕ್ಷಣದ ವಿಕಾಸದಲ್ಲಿ ಹಲವಾರು ಮಾರ್ಪಾಡುಗಳನ್ನು ಮತ್ತು ಶಿಫಾರಸುಗಳನ್ನು ಹೇಳ್ತಾ ಇದೆ. ಇವುಗಳೆಲ್ಲದರ ಬಗ್ಗೆಯೂ ಕೂಡ ನೀವು ತಿಳಿದುಕೊಳ್ಳಲೇಬೇಕಾದಂಥ ಅಗತ್ಯತೆ ಇದೆ. ಇಲ್ಲಿವರೆಗೆ ತಾವು ಈ ಎಲ್ಲ ವಿಷಯಗಳನ್ನು ಆಮೂಲಾಗ್ರವಾಗಿ ನೋಡಿಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ಮತ್ತು ಈ ಎಲ್ಲ ಬೆಳವಣಿಗೆಗಳನ್ನು, ಉಳಿದಂಥ ಎಲ್ಲ ಅಂಶಗಳನ್ನು ಮುಂದಿನ ಉಪನ್ಯಾಸದಲ್ಲಿ ಮತ್ತೆ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೇವೆ. ಇಲ್ಲಿವರೆಗೆ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳು. ಥ್ಯಾಂಕ್ ಯು, ಧನ್ಯವಾದ. ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಡಾಕ್ಟರ್ ವಿಷ್ಣು ಎಂ ಸಿಂಧೆ ಅವರಿಗೆ ಧನ್ಯವಾದಗಳು. ಮತ್ತೊಂದು ಉಪನ್ಯಾಸದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.